1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆಯನ್ನ ಎಒ ಹೋಮ್ ಮಾಡಿದ್ರು. ಎಒ ಹೋಮಿಗೆ ದೇಶಕ್ಕೆ ಸ್ವತಂತ್ರ ಕೊಡಿಸಬೇಕು ಅಂತ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದಲ್ಲ. ಒಂದು ಹಿನ್ನೆಲೆಯನ್ನು ಮೆಲುಕು ಹಾಕಿದ್ರೆ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸೋದ್ರೊಳಗೆ ಯಶಸ್ವಿ ಆಯಿತು. ಒಂದು ವೇಳೆ ಮಂಗಲ್ ಪಾಂಡೆ ಆತುರ ತೋರಿಸ್ತಾ ಇದ್ದಿದ್ರೆ 90 ವರ್ಷ ಮುಂಚೆನೆ ನಮಗೆ ಸ್ವತಂತ್ರ ವೀರೋಚಿತವಾಗಿ ಬರ್ತಿತ್ತು. ಹೋರಾಟದ ಮೂಲಕ ವೀರೋಚಿತವಾಗಿ ನಮಗೆ ಸ್ವತಂತ್ರ 90 ವರ್ಷದ ಮುಂಚೆನೆ ಬರ್ತಿತ್ತು. ಮಂಗಲ್ ಪಾಂಡೆ ಆತರ ಯೋಜನಾಬದ್ಧವಾಗಿ ಏನು ಹೋರಾಟ ಕೈಗೆತ್ಕೊಳ್ಬೇಕು ಅಂತ ಯೋಜನೆ ಮಾಡಿದ್ರು ಇಡೀ ದೇಶದಲ್ಲಿ, ಅದನ್ನು ವಿಫಲಗೊಳಿಸ್ತು. ಅದು ವಿಫಲಗೊಂಡ ಪರಿಣಾಮ 1857ರಲ್ಲಿ ಸಾವಿರಾರು ಜನ ನೇಣುಗಂಬಕ್ಕೆ ಏರಬೇಕಾಯ್ತು. ಇಡೀ ಯೋಜನೆ ತಲೆಕೆಳಗಾಯಿತು. ಎಒ ಹೋಮು ICS ಅಧಿಕಾರಿಯಾಗಿದ್ದ. ಆತ ಯೋಚನೆ ಮಾಡ್ದ, ಇದು 1857ರ ಘಟನೆಗಳು ಮತ್ಯಾವತ್ತಿದ್ರೂ ಮರುಕಳಿಸ್ಬೋದು. ಅದಕ್ಕೆ ನಾವು ಒಂದಷ್ಟು ಜನ ವಿದ್ಯಾವಂತರಿಗೆ ಸರ್ಕಾರ ಮತ್ತು ಜನಸಮುದಾಯದ ನಡುವೆ ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ಬೇಕು ಅಂತ ಯೋಚನೆ ಮಾಡಿ ಮುಂಬೈನಲ್ಲಿ 1885ರಲ್ಲಿ 72 ಜನರೊಂದಿಗೆ ದಾದಾಬಾಯಿ ನವರೋಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅಧ್ಯಕ್ಷತೆ ವಹಿಸಿದ್ರು. ದಾದಾಬಾಯಿ ನವರೋಜಿ ಇಂಥ ಪ್ರಮುಖರೆಲ್ಲ ಇದ್ದಂಥ 72 ಜನರೊಂದಿಗೆ ಒಂದು ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೀತು. ಎಲ್ಲೂ ಅವರು ಸ್ವತಂತ್ರ ಹೋರಾಟದ ಬೇಡಿಕೆಯನ್ನು ಮುಂದಿಟ್ಟಿರಲಿಲ್ಲ. ಹೋರಾಟಕ್ಕಾಗಿ ಅಂತಲೂ ಏನು ಕಟ್ಟಿದ ಪಾರ್ಟಿ ಅಲ್ಲ ಇದು. ಅಲ್ಲ, ಕಟ್ಟಿದ ಪಾರ್ಟಿ ಅಲ್ಲ, ಕಟ್ಟಿದ ಪಾರ್ಟಿ ಅಲ್ಲ, ಒಂದು ಪ್ಲಾಟ್ಫಾರ್ಮ್, ನೋ ಮೂಮೆಂಟ್, ಒಂದು 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 ಪ್ಲಾಟ್ಫಾರ್ಮ್ ಆಗಿತ್ತು. 20 ವರ್ಷ ಅವರು ಬ್ರಿಟಿಷರ ಕ್ರಮಗಳನ್ನು ಹೊಗಳೋದು, ಮನವಿ ಕೊಡೋದು, ಕೊಟ್ಟಿದ್ದನ್ನ ಪರಮಾನ್ನ ಅಂತ ಸ್ವೀಕಾರ ಮಾಡಿ ಮತ್ತು ಹೊಗಳಿ ಇನ್ನೊಂದು ನಿರ್ಣಯ ಮಂಡಿಸೋದು, ಇದೇ 20 ವರ್ಷ ನಡ್ಕೊಂಡು ಬಂತು. 1905ರವರೆಗೂ ಅದೇ ರೀತಿ ನಡೀತು. 1905ರಲ್ಲಿ ಬಂಗಾಳ ವಿಭಜನೆಯ ನಿರ್ಣಯ ಯಾವಾಗ ತಗೊಂಡ್ರು, ಆಗ ವಂಗಭಂಗ ಚಳವಳಿ ತಿರುವಾಯಿತು. ವಂಗಭಂಗ ಚಳವಳಿ ತಿರುವಾಯಿತು. ಕಾಂಗ್ರೆಸ್ ಪ್ಲಾಟ್ಫಾರ್ಮ್ ಒಳಗೆ 2 ಗುಂಪುಗಳು ಹುಟ್ಕೊಂಡು, ಒಂದು ಮಂದಗಾಮಿಗಳು, ಇನ್ನೊಂದು ತೀವ್ರಗಾಮಿಗಳು. ಗೋಪಾಲ್ ಕೃಷ್ಣ ಗೋಖಲೆ ನೇತೃತ್ವದಲ್ಲಿ ಮಂದಗಾಮಿಗಳು, ಲಾಲ್ ಬಾಲ್ ಪಾಲ್ ಅವರ ನೇತೃತ್ವದಲ್ಲಿ ಅಂದರೆ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್ ಇವರ ನೇತೃತ್ವದಲ್ಲಿ ತೀವ್ರಗಾಮಿಗಳು. ಮಂದಗಾಮಿಗಳು ಬ್ರಿಟಿಷರಿಗೆ ಅರ್ಜಿ ಕೊಡೋದು, ಅವ್ರು ಕೊಟ್ಟಿದ್ದನ್ನೇ ಪರಮಾನ್ನ ಅಂತ ಸ್ವೀಕಾರ ಮಾಡೋದು, ಹೊಗಳೋದು, ಅದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಮೊದಲನೇ ಬಾರಿಗೆ ಗರ್ಜಿಸಿದ್ರು ಬಾಲಗಂಗಾಧರ್ ತಿಲಕ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರ್ತೇನೆ ಅಂತ ಹೇಳಿ ಮೊದಲನೇ ಬಾರಿಗೆ ಗರ್ಜಿಸಿದ್ರು. ಸ್ವರಾಜ್ಯದ ಕಹಳೆ ಮೊಳಗಿದ್ದೇನೆ 1907ರಲ್ಲಿ. 1907ರವರೆಗೆ ಕಾಂಗ್ರೆಸ್ನ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಸ್ವರಾಜ್ಯದ ಕಹಳೆ ಮೊಳಗಿರಲಿಲ್ಲ. ಸ್ವದೇಶಿ ಚಳವಳಿ ಕರೆ ಕೊಟ್ಟಿದ್ದು ಕೂಡ ಅದೇ ಸಂದರ್ಭದಲ್ಲಿ. ಅಂದರೆ ಬ್ರಿಟಿಷ್ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ಚಳವಳಿಗೆ ಕರೆ ಕೊಟ್ಟರು. ಅವ್ರು ಹೇಳಿದ ಅಂಶಗಳನ್ನು ಪುನರಾವರ್ತನೆ ಮಾಡೋದಿಲ್ಲ, ಯಾಕೆಂದರೆ ಸಮಯದ ಕಾರಣಕ್ಕೆ. ಗಾಂಧೀಜಿ ಅನ್ನೋದು ಒಂದು ಅದ್ಭುತವಾಗಿರೋ ಒಂದು ವ್ಯಕ್ತಿತ್ವ. ನಾವು ಭಾರತೀಯರು ಹೇಗೆ ಅಂದರೆ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದೈವೀಕರಿಸ್ಬಿಟ್ವಿ. ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದೈವೀಕರಿಸಿ ಅವ್ರನ್ನ ಮಹಾತ್ಮ ಅಂತ ಕರೆದು ನಮಗೂ ಅವರಿಗೂ ಭಿನ್ನ ಮಾಡಿ ಅವ್ರ ನೇತೃಸ್ಥಾನದಲ್ಲಿ ಇಟ್ಟು ನಾವು ದೂರ ಉಳಿದ್ಬಿಟ್ವಿ. ಗಾಂಧಿ ಬಗ್ಗೆ ನಾವೆಷ್ಟು ಚೆನ್ನಾಗಿ ಮಾತಾಡ್ತೀವೋ, ಗಾಂಧಿಯ ಗುಣಗಾನ ಮಾಡ್ತೀವೋ, ಗಾಂಧಿಯ ವೈಚಾರಿಕ ವಾರಸುದಾರ ಯಾರು ಅಂತಂದ್ರೆ ನಮ್ಮ ಇಡೀ ದೇಶದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಯಾರು ಗಾಂಧೀಜಿಯ ವೈಚಾರಿಕ ವಾರಸುದಾರರು? ಯಾರು ಗಾಂಧೀಜಿಯ ನಿಜವಾದ ವೈಚಾರಿಕ ಓನರ್ ಯಾರು? ಯಾರು ವಾರಸುದಾರ ಯಾರು? ಇಡೀ ದೇಶದಲ್ಲಿ ಆ ಥರ ಏನೋ ಹುಡುಕಿದ್ರೆ ಸಿಗುತ್ತಾ ನಮ್ಮ ಗಾಂಧೀಜಿಯ ವೈಚಾರಿಕ ವಾರಸುದಾರಿಕೆ? ಗಾಂಧೀಜಿ ಅಂದರೆ ಸತ್ಯ, ಗಾಂಧೀಜಿ ಅಂದರೆ ಅಹಿಂಸೆ, ಗಾಂಧೀಜಿ ಅಂದರೆ ರಾಷ್ಟ್ರನಿಷ್ಠೆ, ಗಾಂಧೀಜಿ ಅಂದರೆ ಸಿಂಪ್ಲಿಸಿಟಿ, ಸರಳತೆ. ಗಾಂಧೀಜಿ ಅಂದರೆ ಇವತ್ತು ನೀವು ಯಾರನ್ನ ಗಾಂಧಿ ಅಂತ ಹೆಸರಿಟ್ಕೊಳ್ಬೋದು, ಅದು ಗಾಂಧಿ ಆಗಕ್ಕಾಗಲ್ಲ.
ಮಹಾತ್ಮ ಆಗಕ್ಕಾಗಲ್ಲ. ಗಾಂಧಿ ಹೆಸರಿಟ್ಕೊಳ್ಬೋದು. ಹೆಸರಿಟ್ಕೊಂಡವರೆಲ್ಲ ಅವ್ರು ವೈಚಾರಿಕ ವಾರಸುದಾರರಾಗಿದ್ದಾರ? ವೈಚಾರಿಕ ವಾರಸುದಾರ ಆಗಲಿಲ್ಲ. ಯಾಕಂದ್ರೆ ಆಗುವ ಯೋಗ್ಯತೆಯೇ ಇಲ್ಲ. ಯೋಗ್ಯತೆ ಇಲ್ಲದೆ ಇದ್ದವರೆಲ್ಲ ಹೆಸರಿಟ್ಕೊಂಡ್ರೆ ಆ ನಿಜ ಗಾಂಧಿಯ ಬಗ್ಗೆ ಅನುಮಾನ ಶುರುವಾಗುತ್ತೆ. ಇವರಂಗೆ ಇದ್ರೇನೋ ಅವರು ಅಂತ. ಆದರೆ ಇವರಂಗೆ ಆ ಗಾಂಧಿ ಇರಲಿಲ್ಲ. ಆ ಗಾಂಧಿ ಸರಳತೆಗೆ ಹೆಸರಾಗಿದ್ರು. ಆ ಗಾಂಧಿ ಸತ್ಯ ಮತ್ತು ಅಹಿಂಸೆಯ ವಾರಸುದಾರರಾಗಿದ್ದರು. ಆ ಗಾಂಧಿ ರಾಷ್ಟ್ರನಿಷ್ಠೆಯ ಪ್ರತೀಕವಾಗಿದ್ದರು. ಹಾಗಾಗಿ ಗಾಂಧೀಜಿಯ ಗುಣಗಾನ ಎಷ್ಟು ಸುಲಭವಾಗಿ ಮಾಡ್ತೀವೋ, ನಾವು ಅವರು ವೈಚಾರಿಕ ವಾರಸುದಾರರ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಯಾರಿಗೂ ಅವರು ವೈಚಾರಿಕ ವಾರಸುದಾರರು ಅಂತ ಹೇಳಿಕೊಳ್ಳುವ ಯೋಗ್ಯತೆ ಇಲ್ಲ. ನಾವು ರಾಜಕೀಯ ವಾರಸುದಾರ, ಅದು ಅಧಿಕಾರದ ವಾರಸುದಾರ, ಅದು. ಆದರೆ ವೈಚಾರಿಕ ವಾರಸುದಾರ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಗಾಂಧಿಯ ಕೂಡಿಸುವಲಿಸು ವೈಚಾರಿಕವಾಗಿ ಬಹಳ ಜನ ದೂರ ಬಂದ್ಬಿಟ್ಟಿದ್ರು. ಗಾಂಧೀಜಿಯವರನ್ನ ಗೌರವಿಸ್ತಾ ಇದ್ರು, ಆದರೆ ಗಾಂಧೀಜಿಯ ವಿಚಾರಧಾರೆಯ ದಾರಿಯಲ್ಲಿ ನಡೀತಿರ್ಲಿಲ್ಲ. ಇದಕ್ಕೆ ನಾವು ಯೋಚಿಸಬೇಕಾಗಿರೋ ಸಂಗತಿ ಸಭಾಪತಿಗಳೇ. ಇನ್ನು 1924 ಅಧಿವೇಶನ ವಿಶೇಷ ರೀತಿಯಲ್ಲಿ ಇಲ್ಲಿ ತಯಾರು ಮಾಡಿದ್ರು ಅಂತ ಕೇಳಿದ್ದೀನಿ ನಾನು. ಅಲ್ಲಿಗೆ ಕುಡಿಯೋ ನೀರಿನ ಬಾವಿ, ಈಗ ಅದನ್ನು ಕಾಂಗ್ರೆಸ್ ಬಾವಿ ಅಂತ ಕರೀತಾರೆ, ಅವತ್ತು ಹೆಸರಿಟ್ಟಿದ್ದು ಪಂಪಾ ಸರೋವರ ಅಂತ. ಮಂಟಪ, ವಿಜಯನಗರದ ಕಾಲದ ಮಂಟಪಗಳ ಸ್ವಾಗತ ಕಮಾನ್ಗಳನ್ನ ಹಾಕಿದ್ರಂತೆ. ಅಂದರೆ ವಿಜಯನಗರದ ವೈಭವದ ದರ್ಶನವನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾಡಿಸಿದ್ರಂತೆ. ಬಸವೇಶ್ವರರ ಬಗ್ಗೆ ಹರ್ಡೇಕರ್ ಮಂಜಪ್ಪನವರಿಂದ ತಿಳ್ಕೊಂಡಂತ ಗಾಂಧೀಜಿಯವರು ಹಿಂದಿ ಮತ್ತು ಬಸವಣ್ಣವ್ರ ಬಗ್ಗೆ, ಹಿಂದಿ ಮತ್ತು ಮರಾಠಿಯಲ್ಲಿ ಬಸವಣ್ಣವರ ಕಿರು ಪುಸ್ತಕಗಳನ್ನು ಮುದ್ರಿಸಿ ಹಂಚುವ ಕೆಲಸ ಮಾಡ್ತಾರಂತೆ. ಬಸವಣ್ಣವ್ರ ಬಗ್ಗೆ ಇಲ್ಲಿ ತಿಳ್ಕೊಂಡವರು ಆ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯ, ಸತ್ಯಾಗ್ರಹ ಮಾಡಬೇಕು ಅನ್ನೋ ನಿರ್ಣಯ, ಅಸಹಕಾರ ಚಳವಳಿಗೆ ಸಂಬಂಧಪಟ್ಟಂತೆ, ಮತ್ತು ಯಾಕೆ 1920ರಿಂದ 22ರವರೆಗೂ ನಡೆದಂಥ ಅಸಹಕಾರ ಚಳವಳಿನ ವಾಪಸ್ ತೆಗೆದುಕೊಳ್ಬೇಕಾ ಅನ್ನೋದನ್ನ ಗಾಂಧೀಜಿಯವರು ಆ ಸಭೆಗೆ ಎಕ್ಸ್ಪ್ಲೈನ್ ಮಾಡ್ತಾರಂತೆ. ಮದ್ಯಪಾನ ವಿರೋಧ, ನಾವು ಸಾರಾಯಿನ ಅಧಿಕೃತ ಅಲ್ಲದೆ ಅನಧಿಕೃತವಾಗಿರುವ ಸಾರಾಯಿ ಮಾರಾಟಕ್ಕೂ ಉತ್ತೇಜನ ಕೊಡ್ತಾ ಇದ್ದೀವಿ. ನಾವು ಹೆಂಗೆ ಗಾಂಧೀಜಿ ವಾರಸುದಾರರಾಗೋದು? ಅಧಿಕೃತ ಸಾರಾಯಿ ಅಂಗಡಿಗಳು ಬೇರೆ, ಲೈಸೆನ್ಸ್ಡ್ ಸಾರಾಯಿ ಅಂಗಡಿಗಳು, ಅನಧಿಕೃತ ಸಾರಾಯಿ ಅಂಗಡಿಗಳು. ಮತ್ತೆ ನಮ್ದು ಇವತ್ತಿನ ನಿಲುವು ಹೆಂಗೆ ಅಂತ ಹೇಳಿದ್ರೆ, ಹೆಚ್ಚೆಚ್ಚು ಕುಡಿಯೋಂಗೆ ಮಾಡಿ ಹೆಚ್ಚು ಆದಾಯ ಬರಲಿ ಅಂತ ಆಲೋಚನೆ ಮಾಡೋದು. ನಾವು ಗಾಂಧೀಜಿಯ ವಾರಸುದಾರರು. ಇನ್ನು ಮಹಿಳಾ ಸಬಲೀಕರಣ, ಸ್ವದೇಶಿ ಚಳವಳಿ, ಅಸ್ಪೃಶ್ಯತೆ ನಿವಾರಣೆಗಾಗಿ ರಚನಾತ್ಮಕ ಕ್ರಮ ಕೈಗೊಳ್ಳೋದಕ್ಕೆ ಕರೆ ಕೊಟ್ಟರಂತೆ. ಸ್ವತಂತ್ರ ಬರೋಕ್ಕೆ ಮುಂಚೆ ಸಾಮಾಜಿಕವಾಗಿ ಹರಿಜನ್ ಕೇರಿಗಳು ಇದ್ದು, ಸ್ವತಂತ್ರ ನಂತರ ಆಶ್ರಯ ಮನೆ ಕೊಡಬೇಕಾದ್ರೂ ನಾವು ಅದನ್ನೇ ಮುಂದುವರಿಸ್ಬಿಟ್ವಿ. ಪ್ರತ್ಯೇಕ ಕೇರಿಗಳನ್ನೇ ನಿರ್ಮಾಣ ಮಾಡಿಬಿಟ್ವಿ. ಸ್ವತಂತ್ರ ಬಂದ ಮೇಲೆ ಬಹುಶಃ ನಾವು ನಿಜವಾಗ್ಲೂ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಮನೆ ಕೊಡಬೇಕಾದ್ರೆ ಊರೊಳಗೆ ಎಲ್ರಿಗೂ ಕೊಡ್ತಿದ್ವಿ, ಎಲ್ರಿಗೂ ಒಟ್ಟಾಗಿ ಇರುವಂಥ ವಾತಾವರಣ ನಿರ್ಮಾಣ ಮಾಡ್ತಿದ್ವಿ. ಆದರೆ ಅದನ್ನು ಮಾಡಲಿಲ್ಲ. ಇನ್ನು ಭಾರತದ ಸ್ವತಂತ್ರ ಚಳವಳಿಗೆ ಕಾಂಗ್ರೆಸ್ದು ಒಂದು ದೊಡ್ಡ ಪಾತ್ರ ಇದೆ. ಆದರೆ ಈಗಿರೋ ಕಾಂಗ್ರೆಸ್ದ ಅಂದರೆ ಮತ್ತೊಂದು ಪ್ರಶ್ನಾರ್ಥಕ ಚಿಹ್ನೆ. ಆ ಗಾಂಧಿ ಮತ್ತು ಈ ಗಾಂಧಿಗಳ ನಡುವೆ ಹೇಗೆ ಒಂದು ಅಗಾಧವಾದ ಕಂದಕ ಇದೆಯೋ, ಅಗಾಧವಾದ ವ್ಯತ್ಯಾಸ ಇದೆಯೋ, ಆ ಕಾಂಗ್ರೆಸ್ ಸ್ವತಂತ್ರ ಹೋರಾಟಗಾರರ ವೇದಿಕೆ ಆಗಿತ್ತು. ಅದು ಪೊಲಿಟಿಕಲ್ ಪಾರ್ಟಿ ಆಗಿರಲಿಲ್ಲ, ಅದೊಂದು ಸ್ವತಂತ್ರ ಹೋರಾಟಗಾರರ ವೇದಿಕೆ, ಒಂದು ಪ್ಲಾಟ್ಫಾರ್ಮ್. ಅದು ಗಾಂಧೀಜಿ ಒಂದು ಮಾತು ಹೇಳ್ತಾರೆ ಸ್ವತಂತ್ರ ಬಂದಾಗ, ಇದನ್ನು ವಿಸರ್ಜನೆ ಮಾಡಿ ಯಾರ್ಯಾರು ಯಾವ ಸ್ವತಂತ್ರ ಭಾರತದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷ ಬೇಕು ಕಟ್ಕೊಳ್ಳಿ. ನೀವು ರಾಜಕೀಯ ಪಕ್ಷವನ್ನು ಕಟ್ಕೊಂಡು ನೀವು ನಿಮ್ಮ ವಿಚಾರಧಾರೆಯವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅದನ್ನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ವಿಸರ್ಜನೆ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದೊಂದು ಸ್ವತಂತ್ರ ಹೋರಾಟಗಾರರ ವೇದಿಕೆ, ಇದರ ಗೌರವಕ್ಕೆ ಕುಂದು ಬರಬಾರ್ದು ಅಂತ. ನಾಳೆ ಇವತ್ತಿನ ಕಾಂಗ್ರೆಸ್ ಮುಖಂಡರುಗಳನ್ನು ನೋಡಿ ಅವತ್ತಿನ ಕಾಂಗ್ರೆಸ್ಸಿನ ಬಗ್ಗೆ ಜನ ತಪ್ಪು ತಿಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಆ ಕಾಂಗ್ರೆಸ್ ಅನ್ನೋದು ಒಂದು ಗೌರವಯುತವಾಗಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರ ಪ್ಲಾಟ್ಫಾರ್ಮ್ ಆಗಿ ಇತ್ತು, ಅದನ್ನು ಅದೇ ರೀತಿ ಉಳಿಸಬೇಕು ಅನ್ನೋ ಕಾರಣಕ್ಕೆ ವಿಸರ್ಜನೆ ಮಾಡಿ ಅಂತೇಳಿ ಹೇಳ್ತಾರೆ. ದುರ್ದೈವ ಸಂಗತಿ ಹೇಗೆ ಅಂದರೆ, ಗಾಂಧಿ ಹೆಸರು ದುರುಪಯೋಗ ಆಯಿತು, ಕಾಂಗ್ರೆಸ್ ಹೆಸರು ದುರುಪಯೋಗ ಆಯಿತು, ಅದು ದುರುಪಯೋಗ ಆಯಿತು. ಗಾಂಧೀಜಿಯ ಆಶಯವನ್ನು ನಾವು ಪಾಲಿಸುವ ಕೆಲಸವನ್ನು ನಾವು ಮಾಡಲಿಲ್ಲ. ಅವ್ರು ಆ ರೀತಿ ಕೆಲಸ ಮಾಡಲಿಲ್ಲ. ಮತ್ತು ಸಾಂದರ್ಭಿಕವಾಗಿ ಒಬ್ಬ ವ್ಯಕ್ತಿನ ನೋಡಿದ್ರೆ
ನಮಗೆ ಪೂರ್ಣ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಕುರುಡ ಆನೆ ಮುಟ್ಟಿದಾಗ ಸೊಂಡು ಮುಟ್ಟಿದ್ರೆ ಹೆಬ್ಬಾವ್ ಥರ, ಕಾಲು ಮುಟ್ಟಿದ್ರೆ ಮರದ ಕಂಬದ ಥರ, ಹೊಟ್ಟೆ ಮುಟ್ಟಿದ್ರೆ ಬಂಡೆ ಥರ ಕಾಣುತ್ತಂತೆ, ಅವ್ರಿಗೆ ಅನಿಸುತ್ತಂತೆ ಇದು ಬಂಡೆ ಇದ್ದಂಗೆ ಇರ್ಬೋದು ಅಂತೇಳಿ. ಗಾಂಧೀಜಿಯವ್ರನ್ನ ಕೇವಲ ಒಂದು ಇದರಲ್ಲಿ ನಾವು ನೋಡ್ಲಿಕ್ಕಾಗಲ್ಲ. ಸಮಗ್ರವಾಗಿ ನೋಡಿದಾಗ ಆ ವ್ಯಕ್ತಿತ್ವ ಅರ್ಥ ಆಗ್ತಕ್ಕಂಥದ್ದು. ಸಮಗ್ರವಾಗಿ ನೋಡದೇ ಇದ್ರೆ ವ್ಯಕ್ತಿತ್ವ ಅರ್ಥ ಆಗಲ್ಲ. ಹಾಗೇನೆ ಸಾವರ್ಕರ್ ಅವರನ್ನು ಸಮಗ್ರವಾಗಿ ನೋಡಬೇಕು. ಸಮಗ್ರವಾಗಿ ನೋಡಿದಾಗ ಮಾತ್ರ ಸಾವರ್ಕರ್ ಅರ್ಥ ಆಗ್ತಾರೆ. ಯಾವ ಹಿನ್ನೆಲೆಯಲ್ಲಿ ಸೈನಿಕ ಸೇರಿ ಅಂತ ಕರೆ ಕೊಟ್ಟರು ಸಾವರ್ಕರ್. ಯಾಕೆ ಯಾವ ಹಿನ್ನೆಲೆಯಲ್ಲಿ ಕರೆ ಕೊಟ್ಟರು ಅಂದರೆ ಬ್ರಿಟಿಷರಿಗೆ ಸಹಾಯ ಮಾಡೋಕ್ಕಲ್ಲ, ಮುಂದೆ ಬರುವುದಾಗಿರ್ತಕ್ಕಂಥ ಅಪಾಯವನ್ನು ಗ್ರಹಿಸಿ ನಮ್ಮ ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಸೈನಿಕ ತರಬೇತಿಯ ಅವಶ್ಯಕತೆ ಇದೆ. ಬ್ರಿಟಿಷರಿಂದ ಹೊರತಾಗಿ ನಾವು ಸೈನ್ಯ ಕಟ್ಟಿದ್ರೆ ಅವಕಾಶ ಇಲ್ಲ. ಸೈನ್ಯಕ್ಕೆ ಸೇರಿ ದೇಶ ರಕ್ಷಣೆಯ ತಯಾರಿ ಅಲ್ಲೇ ಆಗಲಿ ಅಂತ ಕರೆ ಕೊಟ್ಟರು. ಅಕಸ್ಮಾತ್ ಆ ದೂರದೃಷ್ಟಿ ಇಲ್ಲದೆ ಇದ್ದಿದ್ರೆ 48ರಲ್ಲಿ ಮೊದಲನೇ ಬಾರಿಗೆ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತಾಳ ಸ್ವತಂತ್ರ ಭಾರತದ ಮೇಲೆ, ಅವತ್ತೇ ನಾವು ಭಾರತವನ್ನು ಕಳ್ಕೊಂಡ್ಬಿಡ್ತಿದ್ವಿ. ಅವರ ದೂರದೃಷ್ಟಿಯ ಪರಿಣಾಮ ದೇಶಭಕ್ತರು ಸೈನ್ಯಕ್ಕೆ ಸೇರಿದ್ರು. ಆ ಸೈನಿಕರು ಎರಡು ವಿಭಜನೆ ಆದರು. ಒಂದಷ್ಟು ಜನ ಪಾಕಿಸ್ತಾನದ ನಿಷ್ಠೆ ಜೊತೆಗೆ ಪಾಕಿಸ್ತಾನಕ್ಕೆ ಹೋದ್ರು, ದೊಡ್ಡ ಸಂಖ್ಯೆಯಲ್ಲಿ ಭಾರತದ ಜೊತೆಗೆ ಉಳ್ಕೊಂಡ್ರು. ಯಾರು ಭಾರತದ ಜೊತೆಗೆ ಉಳ್ಕೊಂಡಿದ್ದು ಅಂದರೆ ಸಾವರ್ಕರ್ ಅವರ ಕಾರಣಕ್ಕೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸೈನಿಕ ಸೇರಿದ್ರಲ್ಲ, ಆ ಹಿಂದೂಗಳು ಭಾರತದ ಜೊತೆಗೆ ಉಳ್ಕೊಂಡ್ರು ದೊಡ್ಡ ಸಂಖ್ಯೆಯಲ್ಲಿ. ಬಹುತೇಕ ಜನ ಮುಸಲ್ಮಾನ್ ಸೈನಿಕರು ಪಾಕಿಸ್ತಾನ ಜೊತೆಗೆ ಹೋಗ್ಬಿಟ್ರು, ಬಹುತೇಕ ಜನ, ಕೆಲವ್ರನ್ನ ಬಿಟ್ಟು. ಅಂದರೆ ಇದನ್ನ ನಾವು ಸಮಗ್ರವಾಗಿ ನೋಡಿದಾಗ ಮಾತ್ರ ಅದು ಅರ್ಥ ಆಗೋದು. ನೀವು ಸಾಂದರ್ಭಿಕವಾಗಿ ನೋಡಿದ್ರೆ ಇವರು ಬ್ರಿಟಿಷರಿಗೆ ಸಹಾಯ ಮಾಡಿದ್ರು. ಬ್ರಿಟಿಷರಿಗೆ ಸಹಾಯ ಮಾಡೋಕ್ಕಲ್ಲ ಅವರು ಸೈನಿಕ ಕರೆ ಕೊಡಿ ಅಂತ ಹೇಳಿದ್ದು, ದೂರದೃಷ್ಟಿ ಹಿನ್ನೆಲೆಯಲ್ಲಿ. ಹಾಗೆ ಕೆಲವರು ಗಾಂಧೀಜಿಯವರ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ದಾರೆ. ಅದೇನು ತಪ್ಪು ತಿಳ್ಕೊಂಡಿರೋದು ಅಂದರೆ ಅವರು ಕ್ವಿಟ್ ಇಂಡಿಯಾ ಚಳವಳಿಯನ್ನು ವಾಪಸ್ ತೆಗೆದುಕೊಂಡ್ರು. ಮತ್ತು ಅವರು ಕೂಡ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಒಂದು ಕಂಡೀಷನ್ ಮೇಲೆ, ಸ್ವತಂತ್ರ ಕೊಡಬೇಕು ಎರಡನೇ ಮಹಾಯುದ್ಧದ ನಂತರ ಅಂತ ಹೇಳಿ. ಆದರೆ ಬ್ರಿಟಿಷು ಕೊಡಲಿಲ್ಲ. ಅದನ್ನು ಸಾಂದರ್ಭಿಕವಾಗಿ ನೋಡಬೇಕೇ ಹೊರತು ನಾವು ಇದನ್ನೀಗ ಗಾಂಧಿ ವ್ಯಕ್ತಿತ್ವನೇ ಆ ಘಟನೆ ಆಧಾರದಲ್ಲಿ ಅಳಿಯಕ್ಕಾಗಲ್ಲ. ನನಗೆ ಗಾಂಧೀಜಿ ಬಗ್ಗೆ ಅತೀವವಾಗಿರುವಂಥ ಪ್ರೀತಿ ಮತ್ತು ಅವ್ರ ಒಳ್ಳೆತನ, ಆ ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊಂಡವ್ರ ಬಗ್ಗೆ ಆಕ್ರೋಶ. ಅವರ ಒಳ್ಳೆಯತನ ದೇಶಕ್ಕೊಂದು ಶಕ್ತಿನೂ ಕೊಡ್ತು, ದೇಶವನ್ನು ಸಂಕಷ್ಟಕ್ಕೂ ಈಡು ಮಾಡ್ತು. ಅವರ ಸರಳತೆ ನೀವು ನೋಡಿ, ಈ ಸಾಮಾನ್ಯ ಸಂಗತಿಗಳನ್ನು ಚಳವಳಿ ಅಸ್ತ್ರಗಳನ್ನಾಗಿ ಮಾಡಿದ್ರು. ಖಾದಿ ಧಾರಣೆ ಮಾಡಿದ್ರೆ ಸ್ವತಂತ್ರ ಹೋರಾಟಗಾರರು ಅನ್ನುವಂಥ ಒಂದು ಸಂಕೇತವನ್ನು ಪ್ರತಿನಿಧಿಸಿತು. ಜನರಿಗೆ ಅನ್ನಿಸ್ತು, ನಾನು ಚರಕ ತಿರುಗಿಸಿದ್ರೆ ನಾನು ಸ್ವತಂತ್ರ ಹೋರಾಟಗಾರ, ನಾನು ಖಾದಿ ಹಾಕಿದರೆ ನಾನು ಸ್ವತಂತ್ರ ಹೋರಾಟಗಾರ, ಸೇವೆ ಮಾಡಿದ್ರೆ ನಾನು ಸ್ವತಂತ್ರ ಹೋರಾಟಗಾರ. ಈ ಭಾವನೆ ಜನಸಮೂಹವನ್ನು ಸ್ವತಂತ್ರ ಹೋರಾಟದಲ್ಲಿ ಜೋಡಿಸೋದಕ್ಕೆ ಶಕ್ತಿ ಕೊಡ್ತು. ಇಲ್ಲದೇ ಇದ್ರೆ ಚಳುವಳಿಗಾರರು ಮತ್ತು ಸಮಾಜ ಪ್ರತ್ಯೇಕ ಆಗ್ತಿತ್ತು. ಆದರೆ ಚಳುವಳಿಗಾರ ಈ ರೀತಿ ಸರಳತೆಯ ಮೂಲಕ ಚಳುವಳಿಗೆ ಒಂದು ಜನಸಾಮಾನ್ಯರ ಮಟ್ಟಕ್ಕೆ ಮುಟ್ಟಿಸಿದಂಥ ಕೀರ್ತಿ ಗಾಂಧೀಜಿಯವರದು. ಇವತ್ತಿನ ಥರ ಮೀಡಿಯಾ ಪ್ರಬಲವಾಗಿರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲೇ ಇಲ್ಲ, ಮೀಡಿಯಾ ಪ್ರಬಲವಾಗಿರಲಿಲ್ಲ. ಏನಿದ್ರು ಒನ್ ಟು ಒನ್ ವಿಚಾರಗಳು ತಲುಪಬೇಕಾಗಿತ್ತು. ಇದು ಖಾದಿ ತಲುಪ್ತು. ಮನೇಲಿದ್ದವನು ಕೂಡ ಖಾದಿ ಹಾಕಿ ನಾನು ಸ್ವತಂತ್ರ ಚಳವಳಿಯ ಭಾಗ ಅಂತಂದ. ಚರಕ ತಿರುಗಿಸಿ ನಾನು ಸ್ವತಂತ್ರ ಚಳವಳಿಯ ಭಾಗ ಅಂತ ಹೇಳಿದ್ರು. ಮತ್ತೆ ನೋಡಿ, ಉಪ್ಪು ಎಲ್ರಿಗೂ ಬೇಕು, ಉಪ್ಪಿಲ್ಲದೆ ಅಡಿಗೆ ನಡೆಯೋದೇ ಇಲ್ಲ. ಉಪ್ಪನ್ನು ಆರಿಸ್ಕೊಂಡ್ರು. ಅದೊಂದು ಸಾಂಕೇತಿಕನೇ ಸತ್ಯಾಗ್ರಹ. ಆದರೆ ಜನರಿಗೆ ಕನೆಕ್ಟ್ ಆಗೋದ್ರೊಳಗೆ ಸಹಾಯ ಆಯಿತು. ಉಪ್ಪಿನ ಮೂಲಕ ಜನರಿಗೆ ಕನೆಕ್ಟ್ ಮಾಡಿದ್ರು ಸ್ವತಂತ್ರ ಚಳವಳಿನ. ಅದಕ್ಕೆ ಮುಂಚೆ ಹೋರಾಟ ಮಾಡಿದವರು ದೊಡ್ಡ ತ್ಯಾಗ, ಕ್ರಾಂತಿಕಾರಿ ಎಲ್ಲ ಆಗಿದ್ರು, ಆದರೆ ಕನೆಕ್ಟ್ ಆಗಿರಲಿಲ್ಲ, ಜನಸಮೂಹವನ್ನು ಜೋಡಿಸೋ ಕೆಲಸ ಮಾಡಿರಲಿಲ್ಲ. ಗಾಂಧೀಜಿ ಜನಸಮೂಹವನ್ನು ಜೋಡಿಸಿದ್ರು. ಇದು ಗಾಂಧೀಜಿಯವರೊಂದು ಸಾಮರ್ಥ್ಯ ಮತ್ತು ಒಂದು ಹೆಗ್ಗಳಿಕೆ. ನನಗೆ ಕೆಲವು ವಿಷಯದಲ್ಲಿ ಭಿನ್ನಾಭಿಪ್ರಾಯವೂ ಇದೆ ಗಾಂಧೀಜಿಯವರ ಬಗ್ಗೆ. ಗಾಂಧೀಜಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಕ್ಷೇತ್ರ ಬೇಕು ಅಂತ ಹೇಳಿ ಅಂಬೇಡ್ಕರ್ ಕೇಳಿದಾಗ, ಅಲ್ಲಲ್ಲ, ಧರ್ಮದ ಆಧಾರದಲ್ಲಿ ಕೊಟ್ಟರು.
ಅಂಬೇಡ್ಕರ್ ಪ್ರತ್ಯೇಕವಾಗಿ ದಲಿತರನ್ನೇ ಆರಿಸುವಂಥ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಬೇಡಿಕೆ ಮುಂದಿಟ್ಟಿದ್ರು. ಆ ಪ್ರತ್ಯೇಕ ಮತಕ್ಷೇತ್ರವನ್ನು ಬೇಡಿಕೆ ಮುಂದಿಟ್ಟಾಗ ಗಾಂಧೀಜಿ ಅಮರನಾಥ ಸತ್ಯಾಗ್ರಹದ ಮೂಲಕ ಅದನ್ನು ವಿರೋಧಿಸಿದರು. ಕೊನೆಗೆ ಅಂಬೇಡ್ಕರ್ ಅವರು ಗಾಂಧೀಜಿ ಒಂದು ವೇಳೆ ಅಮರನಾಥ ಸತ್ಯಾಗ್ರಹದಲ್ಲಿ ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಬಂದರೆ ಅದರ ಅಪವಾದ ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ ಅಂಥೇಳಿ ಅವರು ಅಂಬೇಡ್ಕರ್ ಅವರೇ ತನ್ನ ಬೇಡಿಕೆಯನ್ನು ವಿತ್ಡ್ರಾ ಮಾಡಿಕೊಂಡ್ರು. ಸಪ್ರೇಟ್ ಎಲೆಕ್ಟರೇಟು ಅಂದರೆ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆಯನ್ನು ಅವರು ವಾಪಸ್ ತೆಗೆದುಕೊಂಡ್ರು. ಅದನ್ನು ಪೂನಾ ಫ್ಯಾಕ್ಟ್, ಪೂನಾ ಒಪ್ಪಂದ ಅಂತ ಕರಿತೇವೆ. ಹೇಗೆ ಒಂದು ಕಡೆ ಸ್ವತಂತ್ರ ಚಳವಳಿ ನಡೀತಿತ್ತೋ ಇನ್ನೊಂದು ಕಡೆ ಭಾರತವನ್ನು ವಿಭಜಿಸುವ ಚಳವಳಿಗಳು ನಡೀತಾ ಇತ್ತು. ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಂ ಲೀಗು ಭಾರತ ವಿಭಜನೆಯನ್ನೇ ಆಧಾರವಾಗಿ ಇಟ್ಕೊಂಡು ಮುಸ್ಲಿಂ ಲೀಗನ್ನು ಬಲಗೊಳಿಸುವ ಕೆಲಸ ಮಾಡ್ತಾ ಇದ್ರ. ಜವಾಬ್ದಾರಿ ಸರ್ಕಾರಕ್ಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಮುಸ್ಲಿಂ ಲೀಗನ ಮ್ಯಾನಿಫೆಸ್ಟೋ ಅವ್ರ ಡಿಮಾಂಡೇ ಪ್ರತ್ಯೇಕ ಪಾಕಿಸ್ತಾನದ ಡಿಮಾಂಡ್ ಇಟ್ಟಿದ್ರು. ಕಾಂಗ್ರೆಸ್ ಇಟ್ಟಿದ್ದು ಅಖಂಡ ಭಾರತದ ಬೇಡಿಕೆನ. ಕಾಂಗ್ರೆಸ್ ಪ್ರತ್ಯೇಕತೆ ವಿರುದ್ಧವಾಗಿತ್ತು. ಜನ ಕಾಂಗ್ರೆಸ್ ನಂಬಿ ಕಾಂಗ್ರೆಸ್ಸನ್ನು ಬಹುತೇಕ ಪ್ರಾಂತ್ಯಗಳಲ್ಲಿ ಗೆಲ್ಲಿಸಿದ್ರು. ಪಶ್ಚಿಮ ಬಂಗಾಳ, ಪಂಜಾಬು, ಒಂದು 2-3 ಸ್ಟೇಟ್ ಹೊರತುಪಡಿಸಿದ್ರೆ ಇನ್ನು ಎಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಹೊಡಿತು. ಸಿಂಧ್ ಪ್ರಾಂತ್ಯ ಒಂದು 2-3 ಸ್ಟೇಟ್ ಹೊರತುಪಡಿಸಿ ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಹೊಡಿತು. ಆ ಜಯಬೇರಿ ಹೊಡೆಯೋದಕ್ಕೆ ಪ್ರಮುಖ ಕಾರಣ ಅಖಂಡ ಭಾರತ. ಜವಾಹರ್ಲಾಲ್ ನೆಹರು ಹಿ ಮೇಡ್ ಎ ಸ್ಟೇಟ್ಮೆಂಟ್, ಇಂಡಿಯಾ ಡಿವೈಡೆಡ್ ಇಟ್ ಈಸ್ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಹೇಳಿದರು. ಇದೊಂದು ಮೂರ್ಖರ ಕಲ್ಪನೆ ಅಂತ ಹೇಳಿ. ಸರ್ದಾರ್ ಪಟೇಲ್ ಹೇಳಿದರು, ಭಾರತವನ್ನು ವಿಭಜಿಸ್ತೀವಿ ಅನ್ನೋವನ್ನ ತುಂಡರಿಸಿ ಆದರೂ ಭಾರತವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು. ಗಾಂಧೀಜಿ ಹೇಳಿದರು, ನನ್ನ ದೇಹ ತುಂಡಾಗ್ಬೋದು, ದೇಶ ತುಂಡಾಗಕ್ಕೆ ಬಿಡಲ್ಲ ಅಂತ ಹೇಳಿ. 46ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಡೈರೆಕ್ಟ್ ಆಕ್ಷನ್ಗೆ ಕರೆ ಕೊಟ್ಟ. ಅದರ ಪರಿಣಾಮ ಲಕ್ಷಾಂತರ ಜನರ ಮಾರಣೋಹೋಮ ಆಯಿತು. ಲಕ್ಷಾಂತರ ಜನ ಕಲ್ಕತ್ತಾದ ಬೀದಿಗಳಲ್ಲಿ ಹೆಣ, ಅತ್ಯಾಚಾರ, ಲೂಟಿ, ಡೈರೆಕ್ಟ್ ಆಕ್ಷನ್ ಪರಿಣಾಮ. ನಾನು ಅಂದ್ಕೊಂಡೆ, ಪ್ರತ್ಯೇಕ ಮತಕ್ಷೇತ್ರವನ್ನೇ ಒಪ್ಪದೇ ಇದ್ದಂಥ ಗಾಂಧೀಜಿ ಪ್ರತ್ಯೇಕ ದೇಶ ಒಪ್ಕೊಳ್ಳೋದಕ್ಕೆ ಯಾಕೆ ಮೌನ ಸಮ್ಮತಿ ಕೊಟ್ಟರು? ಒಂದು ವೇಳೆ ಗಾಂಧೀಜಿ ಭಾರತ ವಿಭಜನೆಯನ್ನು ವಿರೋಧಿಸಿ ಅಮರನಾಥ ಹೋರಾಟ ಮಾಡಿದ್ರೆ ಗಾಂಧೀಜಿ ಅವರ ಹೋರಾಟದ ಜೊತೆಗೆ ದೇಶದ ಜನ ನಿಲ್ತಾ ಇದ್ರು, ಭಾರತ ವಿಭಜನೆ ಆಗೋದು ತಪ್ತಾ ಇತ್ತು, ಕೋಟ್ಯಾಂತರ ಜನ ನಿರ್ವಸಿತರಾಗೋದು ತಪ್ತಾ ಇದ್ರು, ಲಕ್ಷಾಂತರ ಜನ ಸಾಯೋದು ತಪ್ತಾ ಇತ್ತು. ಈ ವಿಷಯದಲ್ಲಿ ನಂಗೆ ಡಿಸ್ಪ್ಯೂಟು. ಇನ್ನು ಯಾವುದೇ ವಿಷಯದಲ್ಲಿ ಗಾಂಧಿ ಬಗ್ಗೆ ನಂಗೆ ಡಿಸ್ಪ್ಯೂಟ್ ಇಲ್ಲ. ಗಾಂಧಿ ದೇಶದಲ್ಲಿ ನಾನು ಹುಟ್ಟಿದ್ದೀನಿ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ. ಯಾಕೆಂದ್ರೆ ಗಾಂಧೀಜಿ ಭಾರತೀಯ ಸನಾತನ ಮೌಲ್ಯದ ಒಂದು ಪ್ರತೀಕವಾಗಿ ಕಾಣ್ತಾರೆ. ಏನ್ ಸನಾತನ ಮೌಲ್ಯ, ವಿಶ್ವ ಒಂದು ಕುಟುಂಬ ಅಂತ ಹೇಳಿದ್ದು ಸನಾತನ ಮೌಲ್ಯ. ಅಣುರೇಣು ತೃಣಕಾಷ್ಠಗಳಲ್ಲೂ ಭಗವಂತನನ್ನು ಕಾಣು ಅನ್ನೋದು ಸನಾತನ ಮೌಲ್ಯ. ಗಾಂಧಿ ಅದರ ಪ್ರತೀಕವಾಗಿ ಕಾಣ್ತಾರೆ. ಅದು ಒಂದು ದೇಶದ ಪ್ರಶ್ನೆ ಬಂದಾಗ ದೇಶ ವಿಭಜನೆಯನ್ನು ಸಹಿಸಿಕೊಳ್ಳಕ್ಕೆ ನನ್ನಂತವನಿಗೆ ಆಗೋದಿಲ್ಲ ಮತ್ತು ಯಾರೂ ಸಹಿಸಿಕೊಳ್ಳೋದಿಲ್ಲ. ಮತ್ತೆ ಕಾಂಗ್ರೆಸ್ಸಿನ ಜನ ನಂಬಿದ್ರು, ಜನ ನಂಬಿ ಓಟ್ ಹಾಕಿದ್ರು. ಆ ಜನ ನಂಬಿ ಓಟ್ ಹಾಕಿದ ಕಾರಣಕ್ಕೆ ವಿಭಜನೆ ಆಯ್ತಲ್ಲ, ಯಾವುದೇ ಹೋರಾಟ ಇಲ್ಲದೆ. ದುರ್ದೈವ ಹೇಗೆ ಅಂದರೆ, ದೇಹ ತುಂಡಾದರೂ ದೇಶ ತುಂಡಾಗಕ್ಕೆ ಬಿಡಲ್ಲ ಅಂತ ಹೇಳಿದಂಥ ಗಾಂಧೀಜಿ ತುಂಡಾದ ದೇಶದ ರಾಷ್ಟ್ರಪಿತ ಆದರು. ಇಟ್ ಈಸ್ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಹೇಳಿದಂಥವರು ದೇಶದ ಪ್ರಧಾನಮಂತ್ರಿ ಆದರು, ತುಂಡಾದ ದೇಶದ. ವಿಭಜನೆಯನ್ನು ತಡಿಲಿಕ್ಕೆ ಸರ್ದಾರ್ ಪಟೇಲ್ ಜಿ ಅವರ ಖಡ್ಗ ಹೊರೆಯಿಂದ ಹೊರಗೆ ಬರಲೇ ಇಲ್ಲ. ಆದರೆ ಇನ್ನೊಂದು ಕಡೆ ಡೈರೆಕ್ಟ್ ಆಕ್ಷನ್. ಹಾಗಾಗಿ ಈ ವಿಷಯದಲ್ಲಿ ಮಾತ್ರ ನಮಗೆ ಇರೋದು ಡಿಸ್ಪ್ಯೂಟು. ಗಾಂಧೀಜಿಯವರ ಒಟ್ಟು ಚಿತ್ರಣ, ಒಟ್ಟು ವಿಚಾರದ ಬಗ್ಗೆ ನನಗೆ ಡಿಸ್ಪ್ಯೂಟ್ ಇಲ್ಲ. ಅತೀವಾದ ದೇಶಭಕ್ತಿಯ ಕಾರಣಕ್ಕೇನೆ ನಮ್ಗೆ ಡಿಸ್ಪ್ಯೂಟ್ ಇರೋದು. ಗೋಡ್ಸೆ ಜನವರಿ 30, 1948 ಗಾಂಧೀಜಿ ದೇಹಕ್ಕೆ ಗುಂಡು ಹಾಕೊಂಡ.
ನಾವು ಗಾಂಧೀಜಿ ವಿಚಾರವನ್ನು ದಿನ ಕೊಲ್ತಾ ಇದ್ದೀವಿ. ಗಾಂಧೀಜಿಯವರ ರಾಜಕೀಯ ವಾರಸುದಾರರು. ಅವ ದೇಹಕ್ಕೆ ಮಾತ್ರ ಗುಂಡು ಹಾಕಿದ, ರಾಜಕೀಯ ವಾರಸುದಾರರು ವಿಚಾರಕ್ಕೆ ಗುಂಡು ಹಾಕ್ಬಿಟ್ರು. ಯಾರ್ಯಾರು ರಾಜಕೀಯ ವಾರಸುದಾರಿಕೆಯನ್ನು ಪಡೆದ್ರಲ್ಲ, ಅವ ರಾಜಕೀಯ ವಾರಸುದಾರರು ಗಾಂಧೀಜಿಯ ವಿಚಾರಕ್ಕೆ ಗುಂಡು ಹಾಕಿದ್ರು. ಆಕ್ಷೇಪ ಇದೆ ಇದಕ್ಕೆ, ಅವರು ಸ್ಪಷ್ಟೀಕರಣ ಕೊಡಬೇಕು. ಯಾರವ್ರ ವಾರಸುದಾರರು ಅವರ ಇದಕ್ಕೆ ಗುಂಡು ಹಾಕಿದ್ರು ಅಂತ ನನಗೆ ಯಾವ ಆಧಾರದ ಮೇಲೆ ಹೇಳಿಲ್ಲ. ಹಂಗಾಗಿ ಉಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ ನಾನು. ಮಾತಿನಲ್ಲಿ ನಾನೇನು ಅಂದ್ರೆ ಡಬಲ್ ಮೀನಿಂಗ್ ಮಾತಾಡಕ್ಕೆ ಹೋಗಬಾರ್ದು. ಅಂಗೈ ಉಣ್ಣಿಗೆ ಕನ್ನಡಿ ಹಿಡಿಬಾರ್ದು ಅಂತ ಹೇಳಿಲ್ಲ. ಹೆಸರುಗಳು ಉಲ್ಲೇಖ ಆಗದಿದ್ದಾಗ ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಆಗೋದಿಲ್ಲ ಪೀಠ. ಯಾರ್ದಾರ ಹೆಸರು ಉಲ್ಲೇಖ ಆದ್ರೆ ನಾವು ಅದನ್ನ ಕಡತದಿಂದ ಅಥವಾ ಇನ್ನೊಂದು ಸದನ ಅವ್ರು ಮಾಡಿರ್ತಕ್ಕಂಥ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥ ಅದಕ್ಕೆ ತಾವು ಇದು ಮಾಡಿ ಗಾಂಧೀಜಿ ವಾರಸುದಾರರು ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ರಾಜಕೀಯ ವಾರಸುದಾರರು ನೀವು. ಹೌದಾ? ನಾವು ರಾಜಕೀಯ ವಾರಸುದಾರ ಇದೀವಿ. ಹೌದಾ? ಹೌದು. ಹಾಗಿದ್ರೆ ವಿಚಾರವನ್ನ ಕೊಲ್ಲೋದ್ರೊಳಗೆ ಪಾತ್ರ ಇದೆ. ಇಲ್ಲ, ವಿಚಾರವನ್ನ ರಕ್ಷಣೆಯಲ್ಲಿದೆ. ಮಾತನಾಡಿ ಆ ವಿಚಾರಗಳಿಗೆ ಕೌಂಟರ್ ಮಾಡಕ್ ಹೋಗ್ಬೇಡಿ. ನೀವು ಕೂತ್ಕೊಳ್ಳಿ. ವಾರಸುದಾರರು ಅಂತ ಹೇಳಿದಾಗ ಹೆಸರುಗಳನ್ನ ಗಾಂಧಿ ಹೆಸರಿಟ್ಕೊಂಡವ್ರಂದ್ರೆ ಏನ್ ಅರ್ಥ? ಅದು ಗಾಂಧಿ ಹೆಸರಿಂದ ಅವ್ರು ಯಾರು ಸದನದಲ್ಲಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವರು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಈ ರೀತಿ ಮಾತಾಡೋದು ಸರಿಯಲ್ಲ. ಇಲ್ಲ ಇಲ್ಲ, ಈಗ ಗಾಂಧೀಜಿಗೆ ಯಾರು ಪೇಟೆಂಟ್ ಮಾಡಿಸ್ಕೊಳಕ್ ಆಗುತ್ತಾ? ಜೊತೆಯಲ್ಲಿ ಸ್ವಲ್ಪ ವಿವರವಾಗಿ ಹೇಳಿ. ಅವ್ರು ಯಾವ ಸಂಘದಿಂದ ಬಂದ್ರು, ಏನ್ ಬಂದ್ರು, ಯಾತಕ್ಕಾಗಿ ಬಂದ್ರು, ಅದ್ರ ಬಗ್ಗೆನೂ ಹೇಳಿ. ಹೇಳ್ತೀನಿ. ಆಯ್ತು, ನೀವು ಇನ್ನು 5 ನಿಮಿಷ ಮುಗಿಸ್ಬಿಡಿ, ಅರ್ಧ ಗಂಟೆ ಆಗಿ. ಈಗ ನಾನು ಅದನ್ನು ಹೇಳ್ತೀನಿ. ಮತ್ತೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತಲ್ಲ, ಸ್ವತಂತ್ರ ಇಡೀ ದೇಶಕ್ಕೆ ಸ್ವತಂತ್ರ ಕೊಡ್ಲಿಲ್ಲ ಬ್ರಿಟಿಷರು. 540ಕ್ಕೂ ಹೆಚ್ಚು ಸಂಸ್ಥಾನಗಳಿಗೆ ಸ್ವತಂತ್ರ ಡಿಕ್ಲೇರ್ ಮಾಡಿದ್ರು. ಅವರಿಗೊಂದು ಹೇಳಿದ್ರು, ನೀವು ಸ್ವತಂತ್ರವಾಗಬೇಕಾದ್ರೂ ಇರಬಹುದು, ಐದರ್ ಪಾಕಿಸ್ತಾನ್ ಆರ್ ಇಂಡಿಯಾ ಜೊತೆಗಾದ್ರೂ ಸೇರ್ಬೋದು, ಪಾಕಿಸ್ತಾನದ ಜೊತೆಗಾದ್ರೂ ಹೋಗ್ಬೋದು, ದೇಶಕ್ಕೆ ನೀವು ಪ್ರತ್ಯೇಕ ಬೇಕಾದ್ರೂ ಇರ್ಬೋದು ಅಂತ ಕೊಟ್ಟರು. ಭಾರತಕ್ಕೇನು ಸ್ವತಂತ್ರ ಕೊಡಲಿಲ್ಲ. ಅಕಸ್ಮಾತ್ ಭಾರತಕ್ಕೆ ಸ್ವತಂತ್ರ ಕೊಟ್ಟಿದ್ರೆ ಅವರು 1935ನೇ ಇಸ್ವಿನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟು ಒಂದು ಮಸೂದೆಯನ್ನು ಪಾಸ್ ಮಾಡುತ್ತೆ, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್, ಇಂಡಿಯನ್ ಫ್ರೀಡಮ್ ಆ್ಯಕ್ಟ್ ಅಂತ ಹೇಳಿ. ಆ ಇಂಡಿಯನ್ ಫ್ರೀಡಮ್ ಆ್ಯಕ್ಟ್ ಪ್ರಕಾರ ಯಾರು ಯಾವ ದೇಶಕ್ಕೆ ಬೇಕಾದರೂ ಹೋಗ್ಬೋದು ಅಂತ ಹೇಳಿ. ಒಂದು ಪಾಕಿಸ್ತಾನ ಆಗಿತ್ತು. ಪಾಕಿಸ್ತಾನನ ಮೊಹಮ್ಮದ್ ಅಲಿ ಜಿನ್ನಾ ಕೇಳಿದರು, ಸಾವರ್ಕರ್ ಅವರು ಮೊದಲೇ ಹಿಂದೂ ರಾಷ್ಟ್ರ ಕೇಳಿದರು. ಆದ್ದರಿಂದ ಒಂದು ಕಡೆ ಜಿನ್ನಾ ಕಡೆ, ಇನ್ನೊಂದು ಕಡೆ ಹಿಂದೂ ರಾಷ್ಟ್ರ, ಮುಸಲ್ಮಾನ್ ರಾಷ್ಟ್ರ ಅಂತ ಹೇಳಿ ಆ ಇಂಡಿಯನ್ ಫ್ರೀಡಮ್ ಆ್ಯಕ್ಟ್ ಅಂತ ಹೇಳಿ ಬ್ರಿಟಿಷರು ಪಾಸ್ ಮಾಡಿದಾಗ ಸಿಂಧು, ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರು, ಬೆಂಗಾಲು ಮತ್ತು ಇವೆಲ್ಲ ಬೇರೆ ಸ್ಟ್ಯಾಂಡ್ ತಗೊಂಡಿತ್ತು, ಬೆಂಗಾಲ್ ಕೂಡ ಸೇರಿ. ಆದ್ದರಿಂದ ಇಟ್ಸ್ ಇಂಡಿಯನ್ ಫ್ರೀಡಮ್ ಆ್ಯಕ್ಟ್ ಪ್ರಕಾರ ಯಾರು ಎಲ್ಲಿ ಬೇಕಾದ್ರೂ ಓದ್ಬೋದು ಅಂದಾಗ ಮೆಜಾರಿಟಿ ಮುಸ್ಲಿಂ ಇರೋ ಜಾಗ ಪಾಕಿಸ್ತಾನ ಆಯಿತು. ಈಗ ನಾನು ಹೇಳಿದ್ನಲ್ಲ, ನೀವು ಯಾರ ಜೊತೆಗೆ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿದರು. ಅದರಲ್ಲಿ ಕೆಲವನ್ನ ನಾವೀಗ ಹೇಗೆ ಈಗಿಲ್ಲಿ ದಕ್ಷಿಣದಲ್ಲಿ ಹೈದರಾಬಾದ್ ನವಾಬ, ಇದನ್ನು ನೀವು ಹೆಂಗೆ ಪೂರ್ವದಲ್ಲಿ ಒಂದು ಪಾಕಿಸ್ತಾನ ಇದೆ, ಪಶ್ಚಿಮದಲ್ಲಿ ಒಂದು ಪಾಕಿಸ್ತಾನ ಇದೆ, ಇದು ದಕ್ಷಿಣದ ಪಾಕಿಸ್ತಾನ ಅಂತ ಕರೀರಿ ಅಂತ ಹೇಳಿದ್ದ. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಒಂದು ವೇಳೆ ಸೈನ್ಯ ಕಳಿಸ್ತಾ ಇದ್ದಿದ್ರೆ ದಕ್ಷಿಣದಲ್ಲೂ ಒಂದು ಪಾಕಿಸ್ತಾನ ಇರ್ತಿತ್ತು. ಆವಾಗ ನಾವೀಗೇನು ನಮೋಶಿ ಅವರೇ, ನಾವೀಗೇನು ಇದು ಕಲ್ಯಾಣ ಕರ್ನಾಟಕ ಅಂತ ಕೇಳ್ತಾ ಇದ್ದೀವಲ್ಲ, ನಿಮ್ಗೆ ಕಲ್ಯಾಣ ಕರ್ನಾಟಕ ಅನ್ನೋ ಪ್ರಶ್ನೆನೂ ಬರ್ತಿರಲಿಲ್ಲ, ನೀವು ದಕ್ಷಿಣ ಪಾಕಿಸ್ತಾನದ ಭಾಗ ಆಗಿರ್ತಿದ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಕಾಂಗ್ರೆಸ್ ಹೋಮ್ ಮಿನಿಸ್ಟರ್ ಇದ್ರು, ಅದು ಮರಿಬೇಡಿ ನೀವು. ಹೇಳ್ತೀನಿ ಈಗ ಕೆಲವರಿಗೆ ಈ ಸತ್ಯ ಹೇಳಿದ್ರೆ 20 ಜನ ಇದ್ದಾರೆ. ಈಗ ಸೈನ್ಯ ಕಳಿಸೋದನ್ನು ವಿರೋಧ ಮಾಡಿದ್ಯಾರು ಅಂತ ಹೇಳ್ಬೇಕಾ? ಹೇಳಿದ್ರೆ ಎದ್ದು ಬಂದು ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಬೇಕಾದಷ್ಟು ಇಶ್ಯೂಸ್ ಇರ್ತದೆ ಚರ್ಚೆ ಮಾಡೋದು. ಯಾಕಂದ್ರೆ ಪ್ರಧಾನಮಂತ್ರಿ ನೆಹರು ಅವರಿದ್ರು, ಉಪ ಪ್ರಧಾನಮಂತ್ರಿ ಪಟೇಲ್ ಅವರು ಇದ್ರು, ಅವರೆಲ್ಲ ಆ ಸಂದರ್ಭದಲ್ಲಿ ಸರ್ಕಾರಗಳಿದ್ದಾಗ ಕೂತು ಚರ್ಚೆ ಮಾಡಿ ತೀರ್ಮಾನಗಳು ಮಾಡ್ತಾರೆ. ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮಹಾಸಭಾ ಎಲ್ಲಿತ್ತು, RSS ಎಲ್ಲಿತ್ತು, ಅವ್ರ ಕೊಡುಗೆ ಏನು, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದು ಬೇರೆ ವಿಚಾರ. ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಮಹಾತ್ಮ ಗಾಂಧಿಯವರ ಏನು ಬೆಳಗಾವಿ ಅಧಿವೇಶನಕ್ಕೆ ಬಂದಾಗ 100ನೇ ವರ್ಷದ ಆ ಒಂದು ವಿಚಾರ ಚರ್ಚೆ ಮಾಡ್ತಾ ಇದೀವಿ. ಮಹಾತ್ಮ ಗಾಂಧಿಯವರ ಬಗ್ಗೆ, ಅವರ ಒಂದು ಜೀವನ ಚರಿತ್ರದ ಬಗ್ಗೆ, ಅದ್ರ ಬಗ್ಗೆ ಗಮನ ಸೆಳೆದ್ರೆ ಒಳ್ಳೇದು. ಅದನ್ನ ಬಿಟ್ಬಿಟ್ಟು ಇವರ ಅಜೆಂಡಾ, ಈ ಡಬಲ್ ಮೀನಿಂಗ್ ಅಜೆಂಡಾ ಏನಿದೆ ಸಿಟಿ ರವಿ ಅವ್ರದ್ದು, ಇದೇ ಬಿಜೆಪಿ, ಇದೇ RSS,
ಇದು ಯಾವಾಗ್ಲೂ ಹಿಡನ್ ಅಜೆಂಡಾನೇ ತಗೊಂಡ್ಬರೋದು. No hidden agenda. ನೇರ ಅಜೆಂಡಾನೇ ಇಲ್ಲ. ನೋ ಹಿಡನ್ ಅಜೆಂಡಾ. ನೋಡಿ, ಗಾಂಧಿ ಬಗ್ಗೆ ಹೆಸರು ಹೇಳೋದು, ಗಾಂಧಿ ವಿರುದ್ಧ ಎಲ್ಲವನ್ನು ಕೂಡ ಈಗ ಅದೇ ರೀತಿಯಾಗಿ ಮಾಡ್ತಕ್ಕಂಥದ್ದು. ಆದ್ರಿಂದ ಮೋದಿಯನ್ನು ಗಾಂಧಿಗೆ ಕಂಪೇರ್ ಮಾಡಿ ಮುಗೀತು, ನಿಮ್ಮ ಸಮಯ ಮುಗೀತು. ನಿಗದಿ ಮಾಡಿದೀವಿ. ಆ ಸಮಯದೊಳಗೆ ಅವ್ರು ಮಾತನಾಡ್ಲಿ, ಸಮಯದೊಳಗೆ ಅವ್ರು ಮಾತನಾಡ್ಲಿ. ಸಮಗ್ರವಾಗಿ ನೋಡಿದ್ರೆ ಮಾತ್ರ ನೋಡಿ ದಿನೇಶ್ ಗುಂಡೂರಾವ್ರೆ, ಸಮಗ್ರವಾಗಿ ನೋಡಿದ್ರೆ ಮಾತ್ರ ಗಾಂಧಿ ಅರ್ಥ ಆಗೋದು ಅಂತ ಹೇಳಿದೆ. ತಪ್ಪ್ಯಾಕೆ ಹುಡುಕ್ತೀರಿ? ಮುಸ್ಲಿಂ ಲೀಗು ಹಿಂದೂ ಸಮಗ್ರವಾಗಿ ನೋಡಿದ್ರೆ ಮಾತ್ರ RSS ಅರ್ಥ ಆಗೋದು. ಮುಸ್ಲಿಂ ಲೀಗು ನಿಮಗೆ RSS ಅರ್ಥ ಆಗೋದು ನಿಮ್ಮ ಅದ್ರ ಬಗ್ಗೆ ಹೇಳಿ ನೀವು. ಈಗ ಡಬಲ್ ಮೀನಿಂಗ್ ಮಾತುಗಳು ಇನ್ನು ಕೇವಲ 4 ನಿಮಿಷ ಅಷ್ಟೇ, ಅದ್ರೊಳಗೆ ಮುಗಿಸ್ಬೇಕು. ಮುಗಿಸ್ಬಿಡಿ. ಇನ್ನು ನೋಡಿ, ಸಭಾಪತಿಗಳೇ ಒಂದು ನಿಮಿಷ, ಸಭಾಪತಿಗಳೇ ಈಡಾಗಿಲ್ಲ, ಬೇಡ ರವಿ ಗಾಂಧೀಜಿಯವರು ಯಾವತ್ತು ವಿಭಜನೆ ಪರವಾಗಿ ಅವ್ರು ಸಾಯೋವರೆಗೂ ವಿಭಜನೆ ಪರವಾಗಿ ಇರಲಿಲ್ಲ. ವಿಭಜನೆಯನ್ನ ತಪ್ಪಿಸ್ಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಬಹಳ ಮಹತ್ತರವಾದಂತ ನಿರ್ಧಾರವನ್ನು ಹೇಳ್ತಾರೆ. ಜಿನ್ನಾರ್ ಅವ್ರನ್ನ ಅಖಿಲ ಭಾರತ ಏನಿದೆಯೋ ಒಟ್ಟಾರೆ ಭಾರತಕ್ಕೆ ನೀರ್ ಪ್ರಧಾನಮಂತ್ರಿ ಆಗು, ಮೊದಲನೇ ಪ್ರಧಾನಮಂತ್ರಿ ಆಗು, ದೇಶ ವಿಭಜನೆ ಆಗೋದ್ ಬೇಡ ಅಂತ ಹೇಳಿ ಆ ಹಂತಕ್ಕೆ ಹೋಗ್ತಾರೆ. ನೆಹರು ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳನ್ನೆಲ್ಲ ಒಪ್ಪಿಸ್ತಾರೆ. ಆದ್ರೆ ಅವತ್ತು ಆ ಸಂದರ್ಭ ಸನ್ನಿವೇಶ ನಾವು ಹುಟ್ಟಿರ್ಲಿಲ್ಲ. ಆ ಸಂದರ್ಭ ಸನ್ನಿವೇಶ ಗಾಂಧೀಜಿ ಅವ್ರ ಕೈಲಿ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಸಭಾಪತಿಗಳೇ, ಅವರು ಕ್ಷಯ ರೋಗದಿಂದ ಅವರ ದೇಶ ವಿಭಜನೆ, ಅವರು ದೇಶ ಮಾಡಲೇಬೇಕು ಅಂತ ಆಯ್ತು ರವಿ ಅವರೇ, ಬೆಳಕು ಚೆಲ್ಲಿದಿರಿ, ಒಳ್ಳೆಯದು. ನೀವು ಲಕ್ಷಾಂತರ ಜನ ಸಾಯ್ತಾರೆ ಅಮಾಯಕರು. ಸಾವನ್ನ ತಪ್ಪಿಸ್ಲಿಕ್ಕೆ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ಭಾರತದ ವಿಭಜನೆಗೆ ಇನ್ನೇನಕ್ಕೂ ಅಲ್ಲ, ಇನ್ನೇನು ಗಾಂಧೀಜಿ ಅವರು ಅನಿವಾರ್ಯ ಪರಿಸ್ಥಿತಿ ವಿಶ್ವ ಹಿಂದೂ ಪರಿಷತ್ ಎಲ್ಲೋಗಿತ್ತು. ಕಲ್ಕತ್ತಾಗ ಹೋಗಿ ಧರಣಿ ಮಾಡ್ತಾರೆ, ಕಲ್ಕತ್ತಾಗ ಮಾಡ್ತಾರೆ. ಈಗ ರವಿ ಅವರು ಚರಿತ್ರೆ ಈ ವಿಧಾನ ಪರಿಷತ್ತಲ್ಲಿ ನಿಂತು ಅಂತೇಳಿ ಸುಳ್ಳನ್ನು ನಿಮ್ಮ ಮೂಗುಂದೇರಕ್ಕೆ ಮಾತನಾಡಿ, ಅದನ್ನ ಮೂಗುಂದೇರಕ್ಕೆ ಮಾತಾಡ್ತಾ ಕೇಳ್ತಾರೆ. ನೋಡಿ, ಇವರು ಡಿಸ್ಟರ್ಬ್ ಮಾಡಬೇಕು ಅನ್ನೋ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ವಿಭಜನೆ ನೋಡಿ, 15% ಸುಳ್ಳಿನ ಮಾಡ್ತಕ್ಕಂಥದ್ದೆಲ್ಲ ಬರೀ ಸುಳ್ಳಿನ ಆಧಾರದ ಅಸಂಖ್ಯಾತ ಅಮಾಯಕರು ಪ್ರಾಣನ ಇನ್ನೊಂದಷ್ಟು ಜನ ಅಸಂಖ್ಯಾತ ಪ್ರಾಣ ಕಳ್ಕೋಬೇಕಾಗಿತ್ತು. ಕೌಂಟರ್ ಮಾಡೋದು ಬೇಡ, ಕೂತ್ಕೊಳ್ಳಿ, ಸಮಯ ಇಲ್ಲ, ಯಾರಿಗೂ ಸಮಯ ಇಲ್ಲ. ರವಿ ಅವರೇ, ನೀವು ಮಾತನಾಡಿ, ಯಾರು ರೆಕಾರ್ಡಿಂಗ್ ಹೋಗಲ್ಲ. ಈಗ ಹರಿಪ್ರಸಾದ್ ಅವರೇ, ನೀವು ಮಾತನಾಡ್ಬೇಕಾದ್ರೆ ಯಾರು ಡಿಸ್ಟರ್ಬ್, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನೀವೊಬ್ರು ಸೀನಿಯರ್ ಇದ್ದೀರಿ. ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಇರಲಿಲ್ಲ. ಸ್ವತಂತ್ರ ಪೂರ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಇರಲಿಲ್ಲ. ಹಿಂದೂ ಮಹಾಸಭಾ 1915 ಸ್ಥಾಪನೆ ಆಯಿತು. ಒಂದೇ ಒಂದು ನಿಮಿಷ 1925ರಲ್ಲಿ RSS ಸ್ಥಾಪನೆ ಆಯಿತು. RSS ಸ್ಥಾಪನೆ ಮಾಡಿದಂತ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಮೋಸ್ಟ್ ಆಕ್ಟಿವ್ ಕಾಂಗ್ರೆಸ್ ಲೀಡರ್. ಸಿಟಿ ರವಿ ಅವರೇ, 1925ರಲ್ಲಿ RSS ಸ್ಥಾಪನೆ ಆಯ್ತಲ್ಲ, ಡಾಕ್ಟರ್ ಕೇಶವ್ ಬಲರಾಮ ಹೆಡ್ಗೇವಾರ್ ಕಾಂಗ್ರೆಸ್ ಸ್ಥಾಪಕರು, ಮೋಸ್ಟ್ ಆಕ್ಟಿವ್ ಫ್ರಂಟ್ ಲೈನ್ ಕಾಂಗ್ರೆಸ್ ಲೀಡರ್ ಅವರು ಮಹಾರಾಷ್ಟ್ರದಲ್ಲಿ, ಅವತ್ತಿನ ನಾಗ್ಪುರದಲ್ಲಿ, ಆಯ್ತಾ,
ಮೇಲೆ ಎಲ್ಲ ಮರೆತರು ಅಷ್ಟೇ. ಯಾಕೆ ದಿನೇಶ್ ಅವರೇ ನೀವು ಒಬ್ರು ಮಂತ್ರಿ ಆಗಿದ್ದೀರಿ, ಸರಿಯಾಗಲ್ರಿ? ಕೂತ್ಕೊಳ್ಳಿ. ಯಾಕ್ರಿ ಅವ್ರು ನಿಮಗೆ ಅರ್ಥ ಇಲ್ಲ. ನಿಮಗನ್ಸಿದ್ದನ್ನ ಅವ್ರು ಮಾತಾಡ್ಬೇಕಾ? ಜಿನ್ನ ಜೊತೆ ಬೇಕಾದ್ದನ್ನ ಮಾತಾಡಿ ನೀವು. ಈಗ ನಮ್ಗೇನಂದ್ರೆ ಅವರು ಈಗೇನಂದ್ರೆ 1939ರಲ್ಲಿ ಮಹಾತ್ಮ ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ತನ್ನ ಕ್ಯಾಂಡಿಡೇಟ್ ಅಂತ ಓಪನ್ ಡಿಕ್ಲೇರ್ ಮಾಡಿ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿರ್ತಾರೆ. 1939 ನನ್ನ ತಿಳುವಳಿಕೆ, ಮೇ ಬಿ ರಾಂಗ್, ಕರೆಕ್ಷನ್ ಮಾಡಲಿ. 1939ನಲ್ಲಿ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ಕಾಂಗ್ರೆಸ್ನ ಮಹಾತ್ಮ ಗಾಂಧಿಯವರ ಅಭ್ಯರ್ಥಿ ಅಂತ ನಿಲ್ಲಿಸಿರ್ತಾರೆ. ಅವ್ರ ವಿರುದ್ಧ ಇದ್ದದ್ದು ಯಾರು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್. ಗೆದ್ದಿದ್ದು ಸುಭಾಷ್ ಚಂದ್ರ ಬೋಸ್. ನಾನು ಹೇಳಿದ್ನಲ್ಲ, ಈ ಗೆದ್ದಿದ್ದು ಸುಭಾಷ್ ಚಂದ್ರ ಬೋಸು. ಸುಭಾಷ್ ಚಂದ್ರ ಬೋಸ್ ಗೆದ್ದ ನಂತರ ಗಾಂಧೀಜಿಯವರು ಹೇಳ್ತಾರೆ, ಸ್ಪರ್ಧೆ ನಡೆದಿದ್ದು ಪಟ್ಟಾಭಿ ಸೀತಾರಾಮಯ್ಯ ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಅಲ್ಲ, ಇದು ನನ್ನ ಸೋಲು ಅಂತ ಹೇಳ್ತಾರೆ. ನನ್ನ ಸೋಲು ಅಂತ ಹೇಳಿ ಅದು ನನ್ನ ವೈಯಕ್ತಿಕ ಸೋಲು ಅಂತ ಹೇಳ್ತಾರೆ. ಅದರ ಪರಿಣಾಮ ಏನಾಗುತ್ತೆ ಅಂದರೆ ಭಿನ್ನಮತೀಯ ಚಟುವಟಿಕೆಗಳು ತೀವ್ರವಾಗಿ ಅಸಹಕಾರವನ್ನು ಬರೀ ಬ್ರಿಟಿಷರ ವಿರುದ್ಧ ಮಾತ್ರ ತೋರಿಸಲಿಲ್ಲ, ಸುಭಾಷ್ ಚಂದ್ರ ಬೋಸ್ ವಿರುದ್ಧನೂ ಅಸಹಕಾರ ತೋರಿಸ್ತಾರೆ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ತನ್ನ ಅಧ್ಯಕ್ಷತೆಗೆ ರಾಜೀನಾಮೆ ಕೊಟ್ಟು ವೈಚಾರಿಕ ನಿಲುವುಗಳಿಗೆ ಸ್ಪಷ್ಟತೆ ನೀಡಿ, ಯಾಕೆಂದರೆ ಸುಭಾಷ್ ಚಂದ್ರ ಬೋಸ್ ಏನು ಹೇಳ್ತಾರೆ, ನೀವು ರಕ್ತ ಕೊಡಿ ನಾನು ಸ್ವತಂತ್ರ ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು ನಿಮಿಷ ನಾನು ಹೇಳಿದೆ, ಅಲ್ಲೇ ಇರಲಿ, ಅದನ್ನು ನಾನು ಹೇಳಿದೆಲ್ಲ, ಕರೆಕ್ಷನ್ ಮಾಡಿ ಅಂತ ಹೇಳಿದ್ದೀನಿ ನೋಡಿ. ನಾನು ರೈಟ್ ಆರ್ ರಾಂಗ್ ಕರೆಕ್ಷನ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ಕರೆಕ್ಷನ್ ಆಗ್ಲಿ. ಇದ್ರೊಳಗಡೆ ಈಗ ಯಾವುದೋ ಒಂದು ವಿಚಾರ ದೊಡ್ಡ ವಿಚಾರ ಮಾಡೋದು ಬೇಡ. ಸಮಯ ಕೋಟ್ ಮಾಡ್ತಾ ಇದ್ದಾರೆ, ಇತಿಹಾಸ ಕೋಟ್ ಈಗ ನಾನು ಮಾಡಲಿ. ಸಭಾಪತಿಗಳೇ, ನಾನು 1939 ಅಂತ ಹೇಳಿದ್ದೀನಿ, ಅವ್ರು 1937 ಅಂತ ಹೇಳಿದ್ದಾರೆ. ಅವರಿಗೇನು ಇನ್ಫಾರ್ಮೇಶನ್ ಗೂಗಲ್ ಸರ್ಚ್ ಮಾಡಿ ಕರೆಕ್ಷನ್ ಮಾಡಿ. ಸಭಾಪತಿಗಳೇ, ಇನ್ಫಾರ್ಮೇಶನ್ ಸರ್ಚ್ ಮಾಡಕ್ಕೆ ಬಹಳ ಕಷ್ಟ ಇಲ್ಲ, ಗೂಗಲ್ ಸರ್ಚ್ ಮಾಡಿ ಕರೆಕ್ಷನ್ ಮಾಡ್ಲಿ. ಅವ್ರು ಹೇಳಿ ಸರಿ ಇದ್ರೆ 1937 ಅಂತ ಬರ್ಕೊಂಡ್ಲಿ, ನಾನು ಹೇಳಿ ಸರಿ ಇದ್ರೆ 1939 ಅಂತ ಬರ್ಕೊಂಡ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇತ್ತು, RSS ಅಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ? ಯಾರ ಅಧ್ಯಕ್ಷರಾದ್ರು ಹೇಗಾದ್ರು, ಇಲ್ಲಿ ಎಲೆಕ್ಷನ್ ಇತ್ತು, ಇದು ರಾಜಕೀಯ. ಈಗ ಮನೆಯಲ್ಲಿ ಅಪ್ಪ ಯಾರು ನಮ್ಮ ಚುನಾವಣೆಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ರಾಜಕೀಯ, ನಮ್ಮ ಅಪ್ಪ ಯಾರು ಪಕ್ಷ ಎಲೆಕ್ಷನ್ ನಡೆಯಲ್ಲ, ಅದು ಕುಟುಂಬ ಚುನಾವಣೆಗಳಾಗ್ತಾ ಕುಟುಂಬ ವ್ಯವಸ್ಥೆ. ಅಪ್ಪ ಯಾರು ಅಜ್ಜ ಯಾರು ಎಲೆಕ್ಷನ್ ನಡೆಯಲ್ಲ. ಅಲ್ಲ, RSS ಬಗ್ಗೆ ನಾವು ಮಾತಾಡಕ್ಕಾಗ್ತದ? ಕನ್ಕ್ಲೂಡ್ ಮಾಡಿ ಅಲ್ಲಿ ಹೇಗೆ ಅವರು ರವಿ ಅವರೇ ಕನ್ಕ್ಲೂಡ್ ಮಾಡಿ ನೋಡಿ. ಈಗ ಗೂಗಲ್ ಮಾತಾಡಿ. ಸಂತೋಷಿಯಾಗಿದ್ದೀರಿ, ಬಿಜೆಪಿ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಸಂತೋಷಿ ಬಿಜೆಪಿ ನೀವು ಅವ್ರ ಹತ್ರ ಹೋಗಿ ಕೇಳಿ ಅವ್ರನ್ನ, ಯಾಕೆ ನೀವು ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿಲ್ಲ? ನೀವೇ ಹೋಗಿ ಆಗಿ ಹಿಂದೂ ಮಹಾಸಭಾ ರಾಜಕೀಯ ಪಕ್ಷ, ಹಿಂದೂ ಮಹಾಸಭಾ ಯಾವ ಸಂಬಂಧ ಇಲ್ಲ, ಅವ್ರ ಬಗ್ಗೆ ಮಾತಾಡೋದು ಬೇಡ. ಕೂತ್ಕೊಳ್ಳಿ. ಈಗ ವಿರೋಧ ಪಕ್ಷ ನಾಯಕರೇ, ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ. ನಿಮ್ಮನ್ನ ನಂಬಿ ಹಾಳಾಗಿದ್ಯಲ್ಲ, ಕೇಳಿ, ನಿಮ್ಮನ್ನ ನಂಬಿ ಸಂತೋಷ ಇದೆ. ಇಲ್ಲಿ ನೋಡೋದೆಲ್ಲ ಪಡ್ಕೊಂಡಿದ್ದೇನೆ, ಕೇಳಿ. ನಿಮಗೆ ಮಾಡಿದ್ರೆ ಸಂತೋಷ, ನಿಮ್ಮನ್ನ ನಂಬಿ ಹಾಳಾಗಿದ್ದನ್ನೆಲ್ಲ ಇಲ್ಲಿ ಪಡ್ಕೊಂಡಿದ್ದೇನೆ. ಈಗ ಸಭಾಪತಿಗಳೇ ಅಂತ ನೀವು ನಿಮ್ ಸಮಯ ಸಿಕ್ಕಲ್ಲ, ನಿಮ್ಗಷ್ಟೇ ಸಮಯ ಸಿಕ್ಕಲ್ಲ. ನೀವು ಮಧ್ಯದಲ್ಲಿ ಸಮಯ ಕಳೆದ್ರೆ ಸಮಯ ಸಿಕ್ಕಲ್ಲ. 7 ಗಂಟೆಗೆ ನಾನು ಕ್ಲೋಸ್ ಮಾಡವನೆ, ಬೇಗ ಮುಗಿಸಿ, ಆಯ್ತು, ಕನ್ಕ್ಲೂಡ್ ಮಾಡಿ. ಸುಭಾಷ್ ಚಂದ್ರ ಬೋಸ್ ಅವರು ನೀವು ರಕ್ತ ಕೊಡಿ ನಾನು ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿ ತಮ್ಮ ವೈಚಾರಿಕ ನಿಲುವಿಗೆ ಸ್ಪಷ್ಟನೆ ನೀಡಿ ಅವರು ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಆಮೇಲೆ ಹೊರಗಡೆ ಹೋಗಿ, ದೇಶದಿಂದ ಹೊರಗಡೆ ಹೋಗಿ ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ ಸೈನ್ಯ ಕಟ್ಟಿ ಅವರು ಬ್ರಿಟಿಷ್ ವಿರುದ್ಧವಾಗಿರ್ತಕ್ಕಂಥ ಜಪಾನಿಯರನ್ನ, ಜರ್ಮನ್ರನ್ನ, ಅವರ ಸಹಕಾರನ ಪಡೆದು ಅವ್ರನ್ನೆಲ್ಲರನ್ನೂ ಈಗ ಹಿಟ್ಲರ್ನ ಭೇಟಿ ಮಾಡ್ತಾರೆ ಅಂತಂದ್ರೆ ಹಿಟ್ಲರಿಗೆ ಬೆಂಬಲ ಅಂತಲ್ಲ, ದೇಶಕ್ಕೆ ಸ್ವತಂತ್ರ ಪಡೆಯೋದಕ್ಕೆ ಅವ್ರು ಇನ್ನೊಂದು ಮಾರ್ಗ ಹುಡುಕಿದ್ರು. ಹಾಗಂತ ಅವ್ರ ದೇಶಭಕ್ತಿನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಹಾಗೆಯೇ
ಸಾವರ್ಕರ್ ಕೂಡ ದೇಶದ ಸ್ವತಂತ್ರ ಪಡೆಯೋದಕ್ಕೆ ಇನ್ನೊಂದು ಮಾರ್ಗ ಹುಡುಕಿದ್ರು. ಹಾಗೇನೆ ಒಬ್ಬೊಬ್ರು ನೋಡಿ, ಅಭಿನವ ಭಾರತ ಅಂತ ಒಂದು ಸಂಘಟನೆ ಕಟ್ಟಿದ್ರು ಸಾವರ್ಕರ್. ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆದ್ರು. ಅದಕ್ಕೆ ತಗೊಂಡೋಗಿ ಅವ್ರನ್ನ ಅಂಡೋಮಾನ್ ನಿಕೋಬಾರ್ ಸೆರೆಮನೆಗೆ ಹಾಕಿದ್ರು. ಅವ್ರಿಗೆ ಬಹಳ ಪ್ರೀತಿ ಪಾತ್ರರಾಗಿದ್ರೆ ಅವ್ರಿಗೂ ಎಲ್ಲರೂ ಒಂದು ಏನು ಡಿಸ್ಕವರಿ ಆಫ್ ಇಂಡಿಯಾ ತರ ಬರೆಯೋದಕ್ಕೆ ಬೇಕಾದ ರೀತಿಯ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಬರೆದು ಬಿಡೋರು. ಆದ್ರೆ ಏನ್ ಮಾಡ್ತೀರಿ, ಸಾವರ್ಕರ್ಗೆ ಪೆನ್ನು ಪೇಪರ್ ಕೊಡ್ಲಿಲ್ಲ. ಅವರು ಗೋಡೆಯನ್ನೇ ಪುಸ್ತಕವನ್ನಾಗಿ ಮಾಡಿಕೊಂಡು, ಬೇಡಿಯನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು ದೇಶಭಕ್ತಿ ಗೀತೆ ರಚನೆ ಮಾಡಿದ್ರು. ಈಗೇನಂದ್ರೆ ಗೋಡೆ ಮೇಲೆ. ಹಾಗಾಗಿ ನಾವೇಕೆ ನಾನು ಹೇಳಿದೆ ಅಂದ್ರೆ, ನಾವೀಗ ಅದಕ್ಕೆ ಯಾಕೆ ಹೇಳಿದೆ ಅಂದ್ರೆ, ತುಳಿದ ದಾರಿ ಭಿನ್ನ ಭಿನ್ನ ಆಗಿದ್ರು. ಅವರ ದೇಶಭಕ್ತಿಯನ್ನ ಯಾರು ಪ್ರಶ್ನೆ ಮಾಡೋಂಗಿರ್ಲಿಲ್ಲ. ಅವರ ದಾರಿಗಳು ಬೇರೆ ಬೇರೆ ಆಗಿದ್ದು. ಗಾಂಧೀಜಿ ಅವ್ರದ್ದು ಅಹಿಂಸೆ ಅವ್ರ ದಾರಿಯಾಗಿದ್ರೆ, ಸುಭಾಷ್ ಚಂದ್ರ ಬೋಸ್ ತನ್ನ ನಿಲುವನ್ನು ಬದಲಾಯಿಸಿಕೊಂಡು ರಕ್ತ ಕೊಡಿ ನಾನು ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದ್ರು. ಗಾಂಧಿಯ ವಿಚಾರಧಾರೆಗೆ ಅವ್ರ ವಿರುದ್ಧ ಇದ್ರು ಅಂತ ಹೇಳ್ಬೋದೇ ಹೊರತು ದೇಶಭಕ್ತಿಯನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಹಾಗೇನೆ ಸಾವರ್ಕರ್ ಅವರ ದೇಶಭಕ್ತಿನೂ ಕೂಡ ಯಾರು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ನಾನು ಈ ವಿಷಯಕ್ಕೆ ತಯಾರಿ ಮಾಡಬೇಕು ಅಂತ ಆದಾಗ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ರಿ. ಕೂತ್ಕೊಳ್ಳಿ ಈ ವಿಷಯಕ್ಕೆ ತಯಾರಿ ಮಾಡಬೇಕು ಅಂತ ಅಂತಾದಾಗ ನಾನು ಯೋಚನೆ ಮಾಡ್ತಿದ್ದೆ. ಸ್ವತಂತ್ರ ಬಂದಿದ್ದು ನಮಗೆ ಆಗಸ್ಟ್ 15, 1947. ಆಗಸ್ಟ್ 15, 14ಕ್ಕೆ ಪಾಕಿಸ್ತಾನಕ್ಕೆ, 15ಕ್ಕೆ ನಮಗೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ 12 ಗಂಟೆ ನಂತರದ ಕಾಲ ಎಲ್ಲವನ್ನು ನಾವು ಮುಂದಿನ ದಿನ ಅಂತಲೇ ಪರಿಗಣಿಸ್ತೀವಿ. ಪಾಕಿಸ್ತಾನಕ್ಕೆ 14ನೇ ತಾರೀಕು ಬಂದರೆ 15ನೇ ತಾರೀಕು ಭಾರತಕ್ಕೆ ಸ್ವತಂತ್ರ ಬಂತು. 1948 ಬಹುಶಃ ತಿಂಗಳು ವ್ಯತ್ಯಾಸ ಇರ್ಬೋದು. ಹತ್ತತ್ರ ಜೂನ್ವರೆಗೂ ನಮ್ಮ ಗವರ್ನರ್ ಜನರಲ್ ಆಗಿದ್ದು ಮೌಂಟ್ ಬ್ಯಾಟನ್. ನಮಗೆ ಪೂರ್ಣ ಸ್ವತಂತ್ರ 100% ಪಡ್ಕೊಂಡ್ರೆ ಆ ಮೌಂಟ್ ಬ್ಯಾಟನ್ ಯಾಕೆ ಉಳ್ಕೊಂಡ ಅಂತ ನಾನು ರಾತ್ರಿ ತಲೆ ಕೆಡ್ಸ್ಕೊಂಡೆ. ಲಾರ್ಡ್ ಮೌಂಟ್ ಬ್ಯಾಟನ್ನು ಸ್ವತಂತ್ರ ಭಾರತಕ್ಕೆ ಗವರ್ನರ್ ಜನರಲ್ ಯಾಕಾದ? ನಮಗೆ ಸ್ವತಂತ್ರ ನಾವು ಪಡ್ಕೊಂಡಿದ್ದಲ್ವಾ? ಪಡ್ಕೊಂಡಿದ್ದ ಮೇಲೆ ಸ್ವತಂತ್ರ ಬಂದ ಮೇಲೆ ಆತ ಯಾಕೆ ಸತತವಾಗಿ ಹತ್ತತ್ರ ಸ್ವತಂತ್ರ ಸಿಕ್ಕಿದ 10 ರಿಂದ 11 ತಿಂಗಳು ನಮ್ಮ ಗವರ್ನರ್ ಜನರಲ್ ಯಾಕಾದ ಅನ್ನೋದು ನನ್ನ ರಾತ್ರಿ ನನಗೆ ಕೊರಿತು. ಯಾರಾದರೂ ಬೆಳಕು ಚೆಲ್ಲಿದ್ರೆ, ಏಕೆಂದರೆ ಒಳ್ಳೇದೇನೋ ಅಂತ ಅನಿಸುತ್ತೆ. ನಮಗೀಗೇನಂದರೆ ಗಾಂಧೀಜಿಯವರ ಆಶಯದ ಭಾರತವನ್ನು ನಾವು ಕಟ್ಟಿದ್ದೇವ. ಗಾಂಧೀಜಿಯ ಆಶಯದ ಭಾರತ ಗುಡಿ ಕೈಗಾರಿಕೆಗಳಿಗೆ ಒತ್ತು ಕೊಡೋದು. ಒಂದು ನಿಮಿಷ ಆಯ್ತು. ಇಲ್ಲ ಇಬ್ಬರಿಗೂ ಇಲ್ಲ. ನಾನು ಕನ್ಕ್ಲೂಷನ್ ಇನ್ನು ಅಲ್ಲ ಸರ್, ಕನ್ಕ್ಲೂಷನ್ ಬರ್ತೀನಿ. ನೋಡಿ, ನಿಮ್ ಕಡೆ ಎಷ್ಟು ಜನ ಇದ್ದೀನಿ, ಗಾಂಧೀಜಿಯವರ ಕಡೆ ಇದ್ದಾರೆ, ನಿಮ್ ಕಡೆ ಇದ್ದಾರೆ. ಕನ್ಕ್ಲೂಡ್ ಮಾಡಿಸ್ತೀವಿ. ಈಗ ನಿಮ್ಗೇನಂದ್ರೆ ಗಾಂಧೀಜಿಯವರ ಆಶಯದ ಭಾರತ ಆಯ್ತು. ಲಾಸ್ಟ್ ಮಾತಾಡಿ. ಗುಡಿ ಕೈಗಾರಿಕೆಗಳಿಗೆ ಒತ್ತು ಕೊಡೋದು. ಗಾಂಧೀಜಿಯವರ ಆಶಯದ ಭಾರತ ಬಡವನಿಗೆ ಬಲ ಕೊಡೋದು. ಬಡವನಿಗೆ ಬಲ ಕೊಡಬೇಕಾಗಿರೋದು ಗಾಂಧೀಜಿಯವರ ಆಶಯದ ಭಾರತ. ಈಗ ನನಗೆ ಮತ್ತವರು ದುಡಿಯುವ ಕಾಯುಕವೇ ಕೈಲಾಸ ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟವರು. ದುಡಿಬೇಕು ಪ್ರತಿಯೊಬ್ಬ ಮನುಷ್ಯನು ಅಂತ, ಪ್ರತಿಯೊಬ್ಬ ಮನುಷ್ಯನ ಮಾನವ ಶ್ರಮದ ಸದುಪಯೋಗ ಆಗಬೇಕು ಅಂತ ಬಯಸಿದವರು ಗಾಂಧೀಜಿಯವರು. ಗಾಂಧೀಜಿಯವರ ಆಶಯವನ್ನ ಅವರ ನೇರ ವಾರಸುದಾರರೇ ಅವರ ಆಶಯವನ್ನು ಕೈಬಿಟ್ಬಿಟ್ರು. ಬಹುಶಃ ನನಗನ್ಸುತ್ತೆ ಗಾಂಧೀಜಿಯನ್ನಾರು ಜೀವಂತವಾಗಿದ್ದಿದ್ರೆ ಆಳುವ ಸ್ವತಂತ್ರ ಭಾರತದಲ್ಲಿ ಮೊದಲ ಸರ್ಕಾರ, ಮೊದಲ ಪ್ರಧಾನಮಂತ್ರಿ ಮೇಲೆ ವಿರುದ್ಧನೇ ಅವರು ಅಸಹಕಾರ ಚಳವಳಿನೋ ಅಥವಾ ಸತ್ಯಾಗ್ರಹನೋ ಹುಡ್ತಿದ್ರನೋ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಗಾಂಧಿ ವಿಚಾರಧಾರೆಗೂ ಗಾಂಧೀಜಿ ಚಿಂತನೆಗೂ ನಮ್ಮ ಸ್ವತಂತ್ರ ಬಂದ ನಂತರದ ಸರ್ಕಾರದ ನಿಲುವುಗಳಿಗೂ ಅಗಾಧವಾದ ವ್ಯತ್ಯಾಸ ಇತ್ತು. ಹಾಗಾಗಿ ನಾವೇನ್ ಮಾಡಿಬಿಟ್ವಿ, ಗಾಂಧೀಜಿನ ಎತ್ತರ ಸ್ಥಾನದಲ್ಲಿ ಇಟ್ಟು ಅವರಿಗೊಂದು ಫೋಟೋ ಹಾಕಿ ಮಹಾತ್ಮ ಅಂತ ಕಟ್ಟಿ ದೈವತ್ವದ ಪಟ್ಟಕ್ಕೇರಿಸಿ ನಾವು ಅವ್ರ ವಿಚಾರದಿಂದ ದೂರ ಉಳಿದುಬಿಟ್ವಿ. ನಮಗೆ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಕ್ರಾಂತಿಕಾರಿಗಳು ಬಹಳ ದೊಡ್ಡ ಪಾತ್ರ ಇದೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ದು, ಭಯ ಬಿದ್ದಿದ್ದು ಬ್ರಿಟಿಷರು ಅವ್ರ ಕ್ರಾಂತಿಕಾರಿಗಳ ಬಗ್ಗೆ. ಇನ್ನೊಂದು ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಸಭಾಪತಿಗಳೇ. ನೇವಲ್ ದಂಗೆ ನಡೀತು. ಬ್ರಿಟಿಷ್ ವಿರುದ್ಧ ಬಂಡೆದ್ರು. ಅದು ನೇವಲ್ ದಂಗೆ 1946 ನಡೆಯೋದು. ಆಗ ಬ್ರಿಟಿಷರಿಗೆ ಅನಿಸುತ್ತೆ ಏನಾದರೂ ಇನ್ನೊಂದು 1857 ಥರದ ಸ್ವತಂತ್ರ ಹೋರಾಟ ನಡೆದು ಬಿಟ್ರೆ ನಾವು ಜೀವಂತವಾಗಿ ಯಾರು ಇಲ್ಲಿಂದ ಹೋಗೋಕ್ಕಾಗಲ್ಲ.
ಅನ್ನೋದು ಕೂಡ ಒಂದು ಕಾರಣ ಇತ್ತು. ಅವರು ನಮಗೆ ಸ್ವತಂತ್ರ ಕೊಡಬೇಕಾದ್ರೆ ಅದು ಒಂದು ಕಾರಣ ಇತ್ತು. ಕ್ರಾಂತಿಕಾರಿಗಳು ಅವ್ರನ್ನ ಭಯ ಹುಟ್ಟಿಸ್ಬಿಟ್ಟಿದ್ರು, ದಿಗಿಲೆಬ್ಬಿಸ್ಬಿಟ್ಟಿದ್ರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿಚಾರ ಮಾಡೋದೇನು ಅಂತ ವಿನಂತಿ ಮಾಡೋದೇನು ಅಂತಂದರೆ, ಗಾಂಧೀಜಿಯವರ ಕಾಂಗ್ರೆಸ್ ಅಧಿವೇಶನದ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಗಾಂಧಿ ವಿಚಾರಧಾರೆಯನ್ನು ಸ್ವತಂತ್ರ ಭಾರತದಲ್ಲಿ ಅಂದರೆ ಅವ್ರು ಏನು ಹೇಳಿದರು, ಸ್ವದೇಶಿ. ನಮಗೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಕನ್ನಡ ಶಾಲೆಗಳು ಬಾಗಿಲಾಗ್ತಾ ಇದ್ದಾವೆ. ಮಕ್ಕಳಿಲ್ಲದೆ ಅಲ್ಲ, ಕನ್ನಡ ಶಾಲೆಗೆ ಮಕ್ಕಳು ಹೋಗದೆ. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಅದನ್ನು ಕಾನೂನಿನ ಮೂಲಕನೂ ಎದುರಿಸ್ತಾ ಇಲ್ಲ, ಜನಜಾಗೃತಿ ಮೂಲಕನೂ ಎದುರಿಸ್ತಾ ಇಲ್ಲ. ನಾವು ಬದಲಿಗೆ ಏನು ಮಾಡ್ತಾ ಇದ್ದೀವಿ, ನಾವು KPS ಶಾಲೆಗಳ ಮೂಲಕ ಪರ್ಯಾಯ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲಿ ಉಳಿಯುತ್ತೆ ನಮ್ಮ ಸ್ವದೇಶಿ? 1924ನಲ್ಲಿ 1924ರಲ್ಲಿ ಜನಗಣಮನ ನಮ್ಗೇನು ಸ್ವತಂತ್ರ ಭಾರತದಲ್ಲಿ ನಾವು ಯಾವುದೊಂದು ರಾಷ್ಟ್ರಗೀತೆ ಅಂತ ಹೇಳಿ ಸ್ವೀಕಾರ ಮಾಡಿದ್ವಲ್ಲ, ಅದನ್ನ ಹಾಡೋದ್ರ ಮೂಲಕ ಈ ಅಧಿವೇಶನ ಪ್ರಾರಂಭ ಮಾಡೋದ್ರ ಜೊತೆಗೆ ಇನ್ನೊಂದು ಹಾಡನ್ನು ಕೂಡ ಹೇಳಿದ್ವಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಲೂ ಆ ಹಾಡನ್ನು ಇಲ್ಲಿ ಹೇಳಿದ್ರು. ಈಗ ನಮ್ಮ ಚೆಲುವ ಕನ್ನಡ ನಾಡಿನ ಪರಿಸ್ಥಿತಿ ಏನು? ಹುಯಿಲ್ಗೋಳ್ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಕರ್ನಾಟಕದ ಏಕೀಕರಣಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟವರು. ಅವರೇ ಹಾಡ್ತಾರೆ, ಹುಯಿಲ್ಗೋಳ್ ನಾರಾಯಣ ರಾಯರು. ಈಗ ಹೇಳಿ, ನಾವೀಗ ಬರೀ ಅದನ್ನ ಗುಣಗಾನ ಮಾಡಿ ಹೋಗ್ಬೇಕೋ ಅಥವಾ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಬಂದ ಹೆಜ್ಜೆಗಳ ಅವಲೋಕನ ಮಾಡ್ಕೋಬೇಕಾ? ನನಗನ್ಸುತ್ತೆ ನಾವು ಸಿಂಹಾವಲೋಕನ ಮಾಡ್ಕೋಬೇಕು. ಬಂದ ದಾರಿ ಸರಿ ಇದೆಯಾ ಅಂತ ಸಿಂಹಾವಲೋಕನ ಮಾಡ್ಕೋಬೇಕು. ಗಾಂಧೀಜಿ ಅಂದ್ರೆ ವಂಶ ಪಾರಂಪರ್ಯ ಅಲ್ಲ. ಸಾಕು ರವಿ ಅವರು. ಗಾಂಧೀಜಿ ಅಂದ್ರೆ ಭ್ರಷ್ಟಾಚಾರ ಅಲ್ಲ. ಗಾಂಧೀಜಿ ಅಂದ್ರೆ ಸ್ವಜನ ಪಕ್ಷಪಾತ ಅಲ್ಲ. ಗಾಂಧೀಜಿಯ ರಾಜಕೀಯ ವಾರಸುದಾರರು ಅಂತ ಅನ್ಕೊಳ್ಳೋರು ಅವ್ರ ವಿಚಾರಕ್ಕೆ ಭಂಗ ತರುವಂತೆ ನಡ್ಕೊಳ್ಬಾರ್ದು. ಭಂಗ ತರುವಂತೆ ನಡ್ಕೊಂಡ್ರೆ ಗಾಂಧೀಜಿಯ ವ್ಯಕ್ತಿತ್ವಕ್ಕೆ ನಿತ್ಯ ಮಾಡುವ ಅಪಮಾನ ಆಗುತ್ತೆ. ಹಾಗಾಗಿ ಗಾಂಧೀಜಿಯ ವೈಚಾರಿಕ ವಾರಸುದಾರರು ನಾವು ಆದಾಗ ಮಾತ್ರ ಗಾಂಧೀಜಿಯ ಗುಣಗಾನಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಂತ ಹೇಳ್ತಾ, ಗಾಂಧೀಜಿಯವರ ಸ್ವತಂತ್ರ ಭಾರತದ ಸ್ವತಂತ್ರ ಚಳವಳಿಗೆ ಅವರು ಕೊಟ್ಟಂತ ಕೊಡುಗೆಯನ್ನು ಸ್ಮರಿಸಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ.